ಜನಾರ್ದನ್ ವೇದಿಕೆ ಬರಪ್ಪ ಜನಾರ್ದನ್. ನಮ್ಮ ಸಮಾಜದ ಹಿರಿಯ ಸ್ವಾಮೀಜಿಗಳಾದಂಥ ನಾಗಮೂರ್ತಿ ಸ್ವಾಮಿಗಳಿಗೆ ನಮ್ಮ ಯೂತ್ ಕಾಂಗ್ರೆಸ್ ರಾಮನಗರ ಉಪಾಧ್ಯಕ್ಷರಾಗಿರುವಂಥ ಜನಾರ್ದನ್ ಹೂಗುಚ್ಛ ಕೊಟ್ಟು ಅವ್ರನ್ನ ಬರಮಾಡ್ಕೋಬೇಕಾಗತ್ತೆ. ಒಂದು ಚಪ್ಪಾಳೆ ಹೊಡಿಬೇಕು. ಯಾಕೆಂದ್ರೆ ಇವರೆಲ್ಲ ತುಂಬಾ ಸಮಯ ನಿಮಗೆ ಕೊಟ್ಟು ಬಂದಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕಾಗ್ತದೆ. ಅದೇ ರೀತಿ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಈ ಸರಿ ಗುರುತಿಸಿರುವಂತ ಸಮಾಜದ ಅಧ್ಯಕ್ಷತೆ ವಹಿಸಿರುವಂತ ಐಸಿ ಪಾಂಚಾಳ್ ಅವರಿಗೆ ರಘು ಅವರು ಒಂದು ಹೂಗುಚ್ಛ ಕೊಟ್ಟು ಅವ್ರನ್ನ ಬರಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ತುಂಬಾ ಕೆಲಸಗಳಿದ್ರು ಅವರ ಮಠದಲ್ಲಿ ಬಿಡುವು ಮಾಡ್ಕೊಂಡು ಬಂದು ಈ ಟೈಮಲ್ಲಿ ಬಂದಿದ್ದಾರೆ. ನಮ್ಮ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮಿಗಳು ಮಹಾಸ್ವಾಮಿಗಳು ಅವ್ರು ಬಂದಿರೋದೇ ನಮಗೆ ಸಂತೋಷ. ಯಾಕೆಂತಂದ್ರೆ ಅವರನ್ನ ನಾನು ಕೂಡ ಸುಮಾರು ಸರಿ ಫೋಟೋ ನೋಡಿದ್ದೆ, ಇವತ್ತು ಅವರನ್ನ ನೇರವಾಗಿ ನೋಡ್ತಾ ಇದ್ದೀನಿ. ಅವರಿಂದ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಮುಂದಿನ ಮುಖ್ಯಮಂತ್ರಿಗಳು ಅಂತಾನೆ ಏನು ಎಲ್ಲ ಕಡೆ ಬ್ಯಾನರ್ ಕಟ್ಟಿಬಿಟ್ಟಿದ್ದಾರೆ ಆಲ್ರೆಡಿ. ಅವರ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ನೀವೆಲ್ಲ ಚಪ್ಪಾಳೆ ಹೊಡಿಬೇಕು. ನಮ್ಮ ವೇದಿಕೆಗೆ ಸೋಮಶೇಖರ್ ಸರ್ನ ಬರಮಾಡ್ಕೊಳ್ಳೋದಕ್ಕೆ ನಮ್ಮ ಲೋಕೇಶ್ ಅದೇ ಕ್ಷೇತ್ರದಲ್ಲಿರುವಂತವ್ರನ್ನ ಹೂಗುಚ್ಛ ಕೊಟ್ಟು ಬರಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಇನ್ನೊಬ್ರಿಗೆ ನಾವು ಬರಮಾಡ್ಕೊಳ್ಬೇಕು, ಅವರು ಕೂಡ ನಾವು ಸ್ವಾಗತ ಕೋರ್ಲೇಬೇಕು. ಇಷ್ಟೊತ್ತು ನೋಡಿ ನಾವೆಲ್ಲ ವಯಸ್ಸಿದೆ ನಮ್ಗೆ, ನಮ್ಮ ಅಧ್ಯಕ್ಷರಿಗೆ ಅವ್ರಿಗೆ ವಯಸ್ಸು ಎಷ್ಟು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅವ್ರು ನಮ್ಕಿನ ಜಾಸ್ತಿ ಓಡಾಡ್ತಾರೆ, ಅದು ಹೆಂಗೆ ಅಂತ ನನಗೆ ಇವತ್ತಿನವರೆಗೂ ನನಗೆ ಗೊತ್ತಾಗ್ತಾ ಇಲ್ಲ. ಅವರು KP ನಂಜುಂಡಿ ಸರ್ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೋಡಿ ಇಷ್ಟೆಲ್ಲ ಕಾರ್ಯಕ್ರಮ ಆದ್ರೂ ನಮಗ್ ಸುಸ್ತಾಗ್ತದೆ, ಅವ್ರಿಗೆ ಆಗ್ತಾ ಇಲ್ಲ. ಅವ್ರಿಗೆ ದೇವ್ರು ಇನ್ನೂ ಅವ್ರಿಗೆ ಈ ತರ ಕೆಲಸ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವ್ರನ್ನೂ ಬರಮಾಡ್ಕೊಳ್ಳೋದಕ್ಕೆ ನಮ್ಮ ಸುಂದರ್ ಅವರು ವೇದಿಕೆಗೆ ಬಂದಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮನ ಶಂಕರ್ ಪ್ರಕಾಶ್, ನೀವು ಒಂದೇ ಒಂದು ವಿಚಾರ ಹೇಳ್ಬೇಕಾಗಿತ್ತು. ಶಂಕರ್ ಪ್ರಕಾಶ್ ಅವ್ರು ಯಾರು ಅಂತ ಗೊತ್ತಾಯ್ತಾ ತಮ್ಗೆ? ಮಕ್ಳಿಗೆ ಗೊತ್ತಾಯ್ತಲ್ವ? ಹೇಳಿ, ಏನ್ ಹೇಳೋದಿಲ್ವಲ್ಲ? ನಮ್ಮ ವಿಶ್ವಕರ್ಮ ಸಮಾಜದ ವಾಯ್ಸ್ ಓವರ್ ಮಾಡಿದ್ರಲ್ಲ, ಇಷ್ಟೊತ್ತು ವಾಯ್ಸ್ ಓವರ್ ಕೇಳಿಸ್ಕೊಂಡ್ರಲ್ಲ, ಎರಡೆರಡು ಸಾಲ ಹೇಳ್ತಾರೆ. ಅವರ ಧ್ವನಿಲೇ ಮೂಡಿ ಬಂದಿರೋಂಥದ್ದು ಅವ್ರದ್ದು ತುಂಬಾ ಗಟ್ಟಿ ಇದ್ದೇನೆ ಸರ್. ಒಂದೇ ಒಂದು ಲೈನ್ ಹೇಳಿ ಸರ್, ಯಾಕೆಂತಂದ್ರೆ ಮಕ್ಳಿಗೆ ಗೊತ್ತಾಗ್ಲಿ ನೀವ್ ಹೇಳಿರೋದು ಅಂತ. ಅದ್ರಲ್ಲಿ ಏನಾದ್ರು ಎರಡು ಲೈನ್ ಹೇಳಿ ಸರ್ ದಯಮಾಡಿ. ಅಲ್ಲ, ಬಹುಶಃ ನಾನು ಮಾತಾಡೋದ್ರಿಂದ ಗೊತ್ತಾಗಿದೆ ಅಂದ್ರೆ ಒಂದ್ಸಲ ಚಪ್ಪಾಳೆ ಹೊಡೀರಿ ನೋಡೋಣ. ನಾನೇ ಬೇಡ. ಓಕೆ, ಥ್ಯಾಂಕ್ ಯು. ಆದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿ ಅನೇಕ ಪ್ರತಿಭೆ ಇರಬಹುದು, ಆದ್ರೆ ಅದಕ್ಕೆ ಒಂದು ಚಾನೆಲ್ ಅಂತ ದೇವ್ರು ಮಾಡಿರ್ತಾರೆ. ಆ ಚಾನೆಲ್ ನಿಮ್ ವಿಶ್ವಕರ್ಮ ಸಮಾಜದ ಜೊತೆ ನಿಕಟ ಸಂಪರ್ಕ ಹೊಂದೋದಕ್ಕೆ ನನ್ನ ಪ್ರಮುಖವಾದ ಚಾನೆಲ್ ಅಂದ್ರೆ ಶ್ರೀ KP ನಂಜುಂಡಿ ವಿಶ್ವಕರ್ಮ ಅವರು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧ್ವನಿ ನಿಮ್ಗೆಲ್ಲ ಕೇಳಿಸ್ತು. ಅದಕ್ಕಾಗಿ ಅವರಿಗೆ ವಿಶೇಷ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಉದ್ಘಾಟನೆ ದೀಪವನ್ನು ಬೆಳಗಿಸುವ ಮುನ್ನ ದಯಮಾಡಿ ಎಲ್ಲ ಸ್ವಾಮೀಜಿ ಹಾಗೂ ಎಲ್ಲ ಗಣ್ಯರು ಇಲ್ಲಿ ಸ್ವಾಮೀಜಿಗಳ ಪಕ್ಕದಲ್ಲಿ ಇರುವಂತಹ ಈ ವಿಶ್ವಕರ್ಮ ಪುತ್ಥಳಿಗೆ ಗೌರವವನ್ನ, ಪುಷ್ಪಗುಚ್ಛವನ್ನ ಹಾಗೂ ಪುಷ್ಪಾರ್ಚನೆಯನ್ನ ಮಾಡಿ ಆನಂತರ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಅರ್ಥಪೂರ್ಣವಾದ ಕಾರ್ಯಕ್ರಮ ನಮ್ಮ KP ನಂಜುಂಡಿ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಅದರ ಜೊತೆಗೆ ನೊಣವಿನ ಕೆರೆ ಅಜ್ಜಯ್ಯ ಕೂಡ ಬಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ನೀಡಿದ್ದಾರೆ. ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಸಹಕರಿಸಿ, ವೇದಿಕೆಯಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ, ಅದಕ್ಕೆ ಸಹಕರಿಸಿ ಅಂತ ಹೇಳ್ತಾ ವಿಶ್ವಕರ್ಮ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಮತ್ತು ಪೂಜೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ವಿಶೇಷವಾಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಪ್ರತಿ ಬಾರಿಯೂ
ನಮ್ಮ KP ನಂಜುಂಡಿ ಸರ್ ಅವರ ನೇತೃತ್ವದಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2026 ಇದಕ್ಕೆ ತಾವೆಲ್ಲ ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದೀರಾ. ಅಷ್ಟೇ ಪ್ರೀತಿಯಿಂದ ಯಶಸ್ವಿಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಹಾಗೇನೆ ವಿಶೇಷವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಮಕ್ಕಳ ಜೊತೆ ಅವರ ತಂದೆ ತಾಯಂದ್ರು ಬಂದಿದ್ದೀರಾ, ಪೋಷಕರು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಸಹ ಸ್ವಾಗತ. ಹಾಗೇನೆ ಈ ಕಾರ್ಯಕ್ರಮನ ಇಲ್ಲಿ ನಾವು ಸಾವಿರಾರು ಜನ ಬಂದು ನೋಡ್ತಾ ಇದ್ದೀವಿ, ಆದ್ರೆ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿಗೆ ತಲುಪೋದು ಮಾಧ್ಯಮ ಮಿತ್ರರಿಂದ. ಪ್ರಿಂಟ್, ಎಲೆಕ್ಟ್ರಾನಿಕ್, ಸೋಷಿಯಲ್ ಮೀಡಿಯಾ ಇದ್ರ ಮುಖೇನ ಈ ಕಾರ್ಯಕ್ರಮದ ಪ್ರಸಾರ ಆಗತ್ತೆ. ಅದರಿಂದ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಮ್ಮೆ ಜೋರಾದ ಕರತಾಡವನ್ನು ಮಾಡೋಣ. ಬಿಕಾಸ್ ನಾವೆಲ್ಲರೂ ಸಹ ಹೆಚ್ಚು ಮಾಹಿತಿ ಪಡೆಯುವುದು ಮಾಧ್ಯಮದಿಂದ. ಮಾಧ್ಯಮ ಸ್ನೇಹಿತರಿಗೂ ಸಹ ಸ್ವಾಗತ. ಸರ್, ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ. ಯಾಕಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಬರದೆ ನಮ್ಮ ಮಾಧ್ಯಮ ಮಿತ್ರರು. ಅವರಿಗೂ ಕೂಡ ಹೃದಯಪೂರ್ವಕ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದೀಗ ವಿಶ್ವಕರ್ಮ ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಇದೀಗ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಮಣಿಪುರ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ನಂತರ ಎಲ್ಲ ಗಣ್ಯರು ಇಲ್ಲಿ ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಗಿಸಬೇಕಾಗಿ ಕೋರಿಕೆ. ಟೌನ್ ಹಾಲ್ನ ಸಂಘಟಕರು ಯಾರು ಇದ್ರೆ ದಯಮಾಡಿ ಅಲ್ಲಿ ಮೇಲೆ ಇರ್ತಕ್ಕಂಥ ಲೈಟ್ ಅನ್ನು ಆನ್ ಮಾಡಬೇಕು. ಯಾರು ಕಾಣಿಸ್ತಾ ಇಲ್ಲ ಆ ಕಾರಣದಿಂದ. ಧನ್ಯವಾದಗಳು ಎಲ್ಲ ಗಣ್ಯಾತಿ ಗಣ್ಯರಿಗೆ. ಇದೀಗ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಮ್ಮ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ದೀಪವನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ರವೀಂದ್ರ ಸರ್ ಹಾಗೂ ಎಸ್.ಟಿ. ಸೋಮಶೇಖರ್ ಸರ್ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಾಧ್ಯವಾದರೆ ಎದ್ದಿದ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಈ ಒಂದು ಶ್ಲೋಕದ ಹಿನ್ನೆಲೆಯಲ್ಲಿ ಇದೀಗ ದೀಪವನ್ನ ಬೆಳಗಿಸಲಾಗ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸ್ವಾಮೀಜಿಗಳು दीप ब्रह्म रूपस्त्वं ज्योतिषां प्रभुरा
ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು, ನಾವು ಹೇಗೆ ಪ್ರತಿ ಉಸಿರನ್ನ ತೆಗೆದುಕೊಳ್ತೀವಿ, ನೀರನ್ನ ಕುಡಿತೀವಿ, ಹೇಗೆ ಅದು ನಮಗೆ ಜೀವನಕ್ಕೆ ಅತ್ಯಗತ್ಯನೋ ಅದೇ ರೀತಿ ಸಮಾಜದ ಏಳಿಗೆ ತಮ್ಮ ಜೀವನದ ಅವಿಭಾಜ್ಯ ಅಂಗ. ಊಟ ತಿಂಡಿ ಸೇವಿಸದೇ ಇದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಒಳಿತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ ಶ್ರೀ KP ನಂಜುಂಡಿ ವಿಶ್ವಕರ್ಮರವರು. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಸಚಿವರಾಗಲಿ ಅನ್ನೋದು ಈಗ ನಾ ಬರ್ತಿರ್ಬೇಕಾದ್ರೆ ಅನೇಕ ಜನರನ್ನ ಕೇಳಿದೆ. ಹೌದು ಸರ್, ನಂಜುಂಡಿ ವಿಶ್ವಕರ್ಮ ಅವರು ಸಚಿವರಾಗಬೇಕು ಮುಂದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಪ್ರಾಸ್ತಾವಿಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು KP ನಂಜುಂಡಿ ವಿಶ್ವಕರ್ಮ ಅವರಿಗೆ. ವಿಶ್ವಕರ್ಮನನ್ನ, ಕಾಳಿಕಾದೇವಿಯನ್ನ, ಅಜ್ಜಯ್ಯನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ನಾಗಮೂರ್ತೇಂದ್ರ ಸ್ವಾಮೀಜಿಗಳವರೇ, ನೀಲಕಂಠ ಸ್ವಾಮೀಜಿಗಳವರೇ, ದೊಡ್ಡೇಂದ್ರ ಸ್ವಾಮೀಜಿಗಳವರೇ, ಗುರುನಾಥ ಸ್ವಾಮೀಜಿಗಳವರೇ, ಶಂಕರಾತ್ಮಾನಂದ ಸ್ವಾಮೀಜಿಗಳವರೇ, ನಾಗಲಿಂಗ ಸ್ವಾಮೀಜಿಗಳೇ, ವಿಶ್ವೇಂದ್ರ ಸ್ವಾಮೀಜಿಗಳವರೇ, ಮತ್ತೆ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇಡೀ ದೇಶ, ಇಡೀ ರಾಜ್ಯ, ಇವತ್ತು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಜಕೀಯ ಮಾತಾಡೋದಕ್ಕಿಂತ ಮುಂಚೆ ಅಜ್ಜಯ್ಯನವರ ಜ್ಞಾಪಕವನ್ನ ಕರ್ನಾಟಕದ ಜನತೆ ನೆನಪಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಸರ್ವಧರ್ಮಗಳನ್ನು ಒಂದೇ ರೀತಿಯಲ್ಲಿ ನೋಡುವಂತ, ಧರ್ಮ ಎಲ್ಲರಿಗೂ ಒಂದೇ ಅಂತ ರೀತಿಯಲ್ಲಿ ಸಾರ್ಥ, ಎಲ್ಲ ಜನರಿಗೂ ಒಂದೇ ನ್ಯಾಯ ಸಿಗಬೇಕು ಅನ್ನುವಂಥ ಪೂಜೆ ಪುನಸ್ಕಾರಗಳಲ್ಲಿ, ಅನುಷ್ಠಾನಗಳಲ್ಲಿ ತನ್ನಿಲನಾಗಿ ಈ ದೇಶ ನಾಡಲ್ಲಿ ಶಾಂತಿ, ನೆಮ್ಮದಿ, ಎಲ್ಲ ಜನರು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಮಾನೀಪುರ ಡಾಕ್ಟರ್ ಕರಿಗುರುಶುಭದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿಗಳವರೇ, ಈ ಕಾರ್ಯಕ್ರಮದ ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಸಹೋದರರು, ನನಗೆ ಇವತ್ತಿನ ಮಾರ್ಗದರ್ಶಕರು, ನನ್ನ ಕುಟುಂಬವನ್ನು, ನನ್ನನ್ನು ಒಳ್ಳೆ ರೀತಿಯಲ್ಲಿ ನಂಜುಂಡಿ ಮುಂದಕ್ಕೆ ಹೋಗಬೇಕು, ಅವನಿಗೆ ಯಾವುದೇ ಸಮಸ್ಯೆ ಬರಬಾರ್ದು, ಅವನಿಗಾಗಿರೋ ಅನ್ಯಾಯ ಮತ್ತೊಂದು ಸಾರಿ ಅವನು ಜೀವನದಲ್ಲಿ ಬರಬಾರ್ದು, ಇಂಥ ಹೋರಾಟಗಾರನಿಗೆ ಒಂದು ಶಕ್ತಿ ತುಂಬಬೇಕು, ಬೆನ್ನೆಲುಬಾಗಿ ನಿಂತ್ಕೊಂಡು ಇರಬೇಕು ಅನ್ನುವಂಥ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಸಹೋದರರಾದಂಥ ST ಸೋಮಶೇಖರ್ ಅಣ್ಣ ಅವರೇ, ನನ್ನ 25 ವರ್ಷಗಳಲ್ಲಿ ನನ್ನಲ್ಲಿರುವಂಥ ಒಂದು ಆತ್ಮಸ್ಥೈರ್ಯ ಕುಗ್ಗಿದಾಗ, ನಾನೇನಾದ್ರೂ ತುಂಬ ನೊಂದ್ಕೊಂಡು ಏನಾದ್ರೂ ನಾನು ಏನು ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡುವಾಗ ನಾನು ಯಾರಿಗಾದ್ರೂ ಒಬ್ಬರ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸಹೋದರರು, ನನ್ನ ಆತ್ಮೀಯ ಮಿತ್ರರು, ನನಗೆ ಮಾರ್ಗದರ್ಶಕರಾಗಿದ್ದಂಥ ರವಿ ಹೆಗ್ಗಡೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಇವತ್ತೊಂದು ವಿಶೇಷವಾದಂಥ ನನಗೆ ಸುದಿನ. ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಎಷ್ಟು ಜನ ನಾಯಕರುಗಳು, ಸಮಾಜದ ಮುಖಂಡರುಗಳು ನಮ್ಮ ಸಮಾಜಕ್ಕೋಸ್ಕರನೇ ದುಡಿಬೇಕು ಅಂತ ಸಂಕಲ್ಪ ಹೊಂದಿರತಕ್ಕಂಥ ವಿಶ್ವಕರ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಇವತ್ತು ಈ ವೇದಿಕೆಯಲ್ಲಿ ರವಿಕುಮಾರ್ ಲಗ್ಗೆರೆ, ಲೋಕೇಶಾಚಾರ್, ಜನಾರ್ದನ ಮತ್ತು ಜಗದೀಶ, ಹೀಗೆ ಭಾಳಷ್ಟು ಜನ ಇವರೆಲ್ಲರೂ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ದುಡಿದಂಥ ಪ್ರತಿಯೊಬ್ಬರಿಗೂ ಕೂಡ, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ
ನಾನೇನೇ ಮಾಡಿದ್ರು ಒಳ್ಳೆಯದೇ ಮಾಡ್ತೀನಿ ಅಂತ ನಂಬಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಕೂಡ ಇದನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸುವಂಥ ಎಲ್ಲ ಸಮುದಾಯದ ಸಜ್ಜನ ಮಹಾಶಯರಿಗೂ ಕೂಡ ಈ ಸಂದರ್ಭದಲ್ಲಿ ನೃತ್ಯವನ್ನು ಮಾಡಿದಂಥ ವಾದ್ಯಗೋಷ್ಠಿಯನ್ನು ಮಾಡಿದಂಥ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವ್ರನ್ನು ಈ ಟೌನ್ ಹಾಲ್ನಲ್ಲಿದ್ದಂಥ ಎಲ್ಲ ಕಮಿಟಿಯವರನ್ನು ಎಲ್ಲರನ್ನೂ ನೆನಪು ಮಾಡಿಕೊಂಡು ಎಲ್ಲದಕ್ಕಿಂತ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಭಾಳಷ್ಟು ಹೆಸರನ್ನು ಹೇಳೋಕ್ಕಾಗೋದಿಲ್ಲ ನಾನು. ಅದರಿಂದ ಈ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರಿಗೂ ನನ್ನ ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ನನಗೆ ಮಾರ್ಗದರ್ಶನ ಅಂತ ಹೇಳಿದ್ರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮವನ್ನು ನೋಡಿ ಉತ್ತೇಜನಗೊಂಡು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ಕಡೆನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಾಗ ಭಾಳ ವರ್ಷಗಳಿಂದ ನಾನು ಈ ಸಮಾಜಕ್ಕಾಗಿ ಹೋರಾಟ ಮಾಡಿ ಏನೇ ಮಾಡಿದ್ರು ನಮ್ಮವ್ರು ಎಚ್ಚೆತ್ಕೊಳ್ತಾನೆ ಇಲ್ವಲ್ಲಯ್ಯ ಅಂತ ಅನ್ನೋವಾಗ, ಇಲ್ಲ ನಂಜುಂಡಿ ನೀನು ಮಾಡಬೇಕು ಪಾಪ, ನಿಮ್ಮ ಸಮಾಜದಲ್ಲಿ ಯಾರೂ ಇಲ್ಲ, ನೀನು ನೀನು ಮುಂದಾಳತ್ವ ವಹಿಸ್ಕೋಬೇಕಪ್ಪ ಅಂದಾಗ ನಾನು ಪ್ರಾರಂಭ ಮಾಡಿದ್ದೆ ವಧುವರರ ಸಮಾವೇಶ. ಅದಾದ ನಂತರ ಎಲ್ಲ ಮಕ್ಕಳಿಗೆ ಎಲ್ಲ ಸಮಾಜದವರು ಸಂಘಟನೆ ಮೂಲಕ ಅವರವರ ಸಂಘಗಳ ಮೂಲಕ SLC PUC ಡಿಗ್ರಿ ಎಲ್ಲ IAS IPS ಆ ಪರೀಕ್ಷೆಗಳಲ್ಲಿ ನಮ್ಮ ಅವರವರ ಸಮಾಜದ ಮಕ್ಕಳುಗಳನ್ನು ಅವರು ಪ್ರೋತ್ಸಾಹ ಕೊಟ್ಟು ಬೆಳೆಸುವಾಗ ನನಗೆ ಚುರುಕಂದಿದ್ದು 25 ವರ್ಷ ನಾನು ನನ್ನ ಆಯಸ್ಸನ್ನು ಕಳ್ಕೊಂಡೆ, 100 ಕೋಟಿ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಕೊನೆಗೆ ನಾನು ಮಾಡದೆ ಉಳಿದಿರೋದು, ನಾನು ಹೇಳಬೇಕು ಅಂತ ಇದನ್ನು ಹೇಳಬೇಕಾಗಿರೋದು ವಿದ್ಯಾರ್ಥಿನಿಗೆ ಅನ್ನುವಂಥ ನನಗೆ ಅದೇನಂದ್ರೆ ಒಂದು ಜ್ಞಾನೋದಯ ಆಯಿತು ನನಗೆ. ಅದಕ್ಕೋಸ್ಕರ ಈ ವರ್ಷ SSLC ಮತ್ತು PUCನಲ್ಲಿ ಪಾಸಾದಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ನಾವು ಯಾಕೆ ಸಾಮಾಜಿಕ ನ್ಯಾಯದಿಂದ ದೂರ ಇದ್ದೀವಿ ಅನ್ನೋಂಥ ವಿಚಾರವನ್ನು 25 ವರ್ಷ ಹೇಳಿದ್ರೂ ಕೇಳದೆ ಇರ್ತಕ್ಕಂಥ ನಮ್ಮ ಸಮಾಜದ ನಾಯಕರುಗಳು ಕುಲಬಾಂಧವರಿಗೆ ಹೇಳಿ ಸಾಕಾದ ಮೇಲೆ ನನಗನ್ಸಿತ್ತು ನಿಮ್ಗೆ ಹೇಳ್ಬೇಕಾದ್ರನ್ನ ಅಂತ. 25 ವರ್ಷದಿಂದ ಆಯಿತು, ನಂದು ವಯಸ್ಸಾಯಿತು, 60 ಆಯಿತು. 60 ಆದ್ರೂ ಈ ಸಮಾಜಕ್ಕೆ ಒಬ್ಬ ನಾಯಕ ಹುಟ್ಟಿಲ್ಲ ನನಗೆ ಕಣ್ಣೆದುರುಗಡೆ. ಕೆಲವರೆಲ್ಲನ್ನು ಬೆಳೆಸ್ತೀನಿ, ಎಲ್ಲ ಮೋಸಗಾರರಾಗಿ ಹೋಗ್ತಾರೆ. ಸಮಾಜಕ್ಕೆ ಏನು ಮಾಡಬೇಕು ಅದನ್ನು ಬಿಟ್ಟು ಅವ್ರಿಗೇನು ಬೇಕೋ ಮಾಡಕ್ಕೆ ಹೋಗ್ತಾರೆ, ಹಳದಲ್ಲಿ ಬಿದ್ದು ಅವರು ಹಾಳಾಗೋಗ್ತಾರೆ. ಇದನ್ನೆಲ್ಲ ನೋಡಿ ಯಾರಾದರೂ ಒಬ್ಬರು ಬೇಕಲ್ಲ ಈ ಸಮಾಜಕ್ಕೆ ಕಟ್ಕೊಂಡು ಹೋಗೋನ್ಗೆ. ಏನಾದರೂ ಇನ್ನೊಬ್ಬ ಪವಾಡ ಪುರುಷ ಸಿದ್ದಪ್ಪಾಜಿ ಬರಬೇಕಲ್ಲ, ಮೌನೇಶ್ವರ ಬರಬೇಕಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿ ಬರಬೇಕಲ್ಲ. ಅಟ್ಲೀಸ್ಟ್ ನಮ್ಮ ಕಸುಬುಗಳನ್ನು ಉಳಿಸುವಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಹುಟ್ಟಬೇಕಲ್ಲ ಅನ್ನೋಂಥ ಆ ಅಪಾಪಿನಲ್ಲಿ ಇವತ್ತು ನಾನು ನಿಮ್ಮಗಳಿಗೆ ನನ್ನ ಮಾತು, ನನ್ನಲ್ಲಿರ್ತಕ್ಕಂಥ ನೋವನ್ನು ಹೇಳಬೇಕು ಅಂತ ನಾನು ಇವತ್ತು ಪ್ರಾಸ್ತಾವಿಕದಲ್ಲಿ ನಿಂತಿದ್ದೇನೆ. ಈ ರಾಜ್ಯದಲ್ಲಿ ನಾವು 35 ಲಕ್ಷ ಇದ್ದೇವೆ ಮಕ್ಕಳ, ನೀವು ತಿಳ್ಕೊಳ್ರಿ. ಈ ದೇಶವನ್ನ ಕಟ್ಟದಂತವ್ರು ವಿಶ್ವಕರ್ಮ ಸಮಾಜದವರು. ಇದು ಶಂಕರ್ ಪ್ರಕಾಶ್ ಅವರು ಹೇಳಿದ್ರಲ್ಲ, 4 ನಿಮಿಷಗಳ ಅವರ ಮಾತಿನಲ್ಲಿ ಬಂದಂತ ಎಲ್ಲ ಪದಗಳನ್ನ ನನ್ನ ಹೃದಯದಿಂದ ಬಂದಂತ ಬರವಣಿಗೆಯಲ್ಲಿ ಅವರ ಮಾತುಗಳನ್ನು ಜೋಡಿಸಿದ್ದೇನೆ. ಅದರಲ್ಲಿ ಅದು ನೋವಿನ ಮಾತುಗಳವು. ಈ ದೇಶವನ್ನ ಕಟ್ಟದಂತ ವಿಶ್ವಕರ್ಮರಿಗೆ ನಾವೇ ಕಟ್ಟಂತ ಗುಡಿಗೋಪುರಗಳ ಒಳಗಡೆ ಪ್ರವೇಶ ಇಲ್ಲ. ನಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋ ಒಂದೇ ಹೆಸರಿನಲ್ಲಿ ನಮ್ಮನ್ನ ಬಾಗಿಲಿಂದ ದೂರ ಇಡ್ತಾರೆ. ಈ ಸಮಾಜ 5 ಕಸುಬುಗಳ ಮೂಲಕ ಭಾರತ ದೇಶದ ಸಂಸ್ಕೃತಿ ಅಂತ ಹೇಳ್ತಾರೆ ವಿನಃ ಅದನ್ನ ಬೆಳೆಸಿದಂತ ನಮ್ಮನ್ನ ಕೈ ಬಿಟ್ಟು ಬಿಡ್ತಾರೆ. ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿಗೆ ರಾಜಕೀಯ ತಂದಿಟ್ಟಿದ್ದಾರೆ. ಇದನ್ನೆಲ್ಲ ಬದಲಾಯಿಸಬೇಕು ಅಂದ್ರೆ ನೀವೇ, ನಿಮ್ಮ ತಂದೆ ತಾಯಿಗಳು ಇವತ್ತಿನ ಕಷ್ಟವನ್ನ ನೀವು ಅರ್ಥಕೊಂಡು ಇಷ್ಟು ದೊಡ್ಡ ಅಂಕಗಳನ್ನು ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ರಕ್ತದಲ್ಲಿರುವಂತ DNA ಅದು. ನೀವು ವಿದ್ಯಾವಂತರಾಗದೇ ಇದ್ರೂ ಕೂಡ ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ತೀರಾ. ನೀವು ಓದದೇ ಇದ್ದಿದ್ರು ಕೂಡ ಈ ದೇಶವನ್ನ ಕಟ್ತೀರಾ. ನೀವು ಹಿಂದೆ ಈ ದೇಶವನ್ನ ಕಟ್ಟಿದಂತವ್ರು ಯಾರು ವಿದ್ಯಾವಂತರಲ್ಲ, ಯಾರು PhD ಮಾಡಿಲ್ಲ. ಆದ್ರೆ ಇತಿಹಾಸ ಹೇಳುತ್ತೆ
ಒಂದು ತಾಯಿ ತನ್ನ ಮಗುವನ್ನ ಭೂಮಿಗೆ ಇಟ್ಟೋವಾಗಲೇ, ವಿಶ್ವಕರ್ಮರ ಒಂದು ಹೆಣ್ಣು ಮಗು ಒಂದು ಮಗುವನ್ನ ಭೂಮಿಗೆ ಕೊಡೋವಾಗಲೇ, ಆ ಹುಟ್ಟೋವಾಗಲೇ ಆ ಮಗು ಇಂಜಿನಿಯರ್ ಆಗಿ ಹುಟ್ಟುತ್ತಾನೆ. ಇವತ್ತು ಮಹಾರಾಜರ ಕಾಲದಲ್ಲಿ ಕಟ್ಟಿರೋರೆಲ್ಲ PhD ಮಾಡಲಿಲ್ಲ. ಅವರ ಕೈ ಕೆಲಸ ಇಡೀ ದೇಶವನ್ನ ಕಟ್ಟಿರೋದು. ಯಾವ ಮರಗೆಲಸದನ್ನು PhD ಮಾಡಿಲ್ಲ, ಯಾವ ಕುಲುಮೆ ಕೆಲಸ ಮಾಡೋದನ್ನು ಕೂಡ PhD ಮಾಡಲಿಲ್ಲ. ಅಲ್ಲಿನಲ್ಲಿ ಭಾರತ ದೇಶದ ಬೆನ್ನೆಲುಬು ರೈತ ಅಂದ್ರೆ, ಭಾರತ ದೇಶದ ರೈತನಿಗೆ ಬೆನ್ನೆಲುಬೆ ವಿಶ್ವಕರ್ಮ ಸಮಾಜದವರು. ಆದ್ರೆ ನಾವೆಲ್ಲಿದ್ದೀವಿ? ಸಂವಿಧಾನದ ಅರಿವು ಗೊತ್ತಿಲ್ಲ ನಮಗೆ, ರಾಜಕೀಯ ಗೊತ್ತಿಲ್ಲ ನಮಗೆ. ರಾಜರ ಕಾಲದಲ್ಲಿ ಏನೆಲ್ಲ ಅನುಭವಿಸಿದ್ವಿ, ರಾಜರನ್ನ ಬೆಳೆಸುವಂತ ಕೆಲಸ ಮಾಡಿದ್ವಿ ವಿನಃ ಯಾವ ಕಾಲಘಟ್ಟದಲ್ಲೂ ರಾಜರಾಗಲಿಲ್ಲ. ನಾವು ರಾಜರಾಗೋಕೆ ಬಿಡೋದಿಲ್ಲ ಯಾರೂನು. ದೇವಾನುದೇವತೆಗಳ ಕಾಲದಲ್ಲಿ ಅಧರ್ಮಗಳು ಹೆಚ್ಚಾದಾಗ ಆ ದೇವರುಗಳಿಗೆ ಎಲ್ಲ ರಕ್ಷಣೆ ಮಾಡುವಂತ ಕೆಲಸ ಮಾಡಿಕೊಟ್ವಿ ವಿನಃ ದೇವರಿಗೆ ದೇವರಾಗ್ಲಿಲ್ಲ. ನಾವು ಕೆಲಸಗಾರರಾಗೋದ್ವಿ ನಾವು. ಇದೆಲ್ಲ ಮಕ್ಕಳೇ ನೀವು ತಿಳ್ಕೋಬೇಕು. ನಿಮ್ಮ ಓದು ಈ ಸಮಾಜವನ್ನು ಉಳಿಸಬೇಕು. ರಾಜಕೀಯದಲ್ಲಿ ಏನಾದ್ರೆ ಏನಂತೆ, ಇವತ್ತು ರಾಜಕೀಯದಲ್ಲಿ ಅಧಿಕಾರ ಇರ್ತದೆ, ಹೋಗ್ತದೆ. ಆದ್ರೆ ಹುಟ್ಟಿರೋ ಸಮಾಜಕ್ಕೆ ನಾವು ಸಾಯೋದ್ರ ಒಳಗಡೆ ಒಂದಲ್ಲ ಒಂದು ತ್ಯಾಗವನ್ನ ಮಾಡೇ ಹೋಗ್ಬೇಕು. ಅವನು ಬಡವ ಆಗ್ಲಿ ಶ್ರೀಮಂತ ಆಗ್ಲಿ, ನಾವು ಮಾಡಿದ್ರೆ ಸಮಾಜ ರೀ, ನಾವು ಬಿಟ್ರೆ ಸಮಾಜ ಇಲ್ಲ ರೀ. ಈ ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಗೌರವ. ಒಂದ್ ವೇಳೆ ಈ ಕಾರ್ಯಕ್ರಮ ಮಾಡದೆ ಹೋದ್ರೆ ಎಲ್ಲಿದೆ ಗೌರವ? ನಿಮ್ಮ ಊರಿನಲ್ಲಿ ನೀವು 99% ಇವತ್ತು ನಿಮ್ ಮುಂದೆ ತೋರಿಸ್ತೀವಿ. 99.8% ಓದಿರುವಂತ ವಿದ್ಯಾರ್ಥಿಗಳು ಮಕ್ಕಳು, ಅವ್ರ ತಂದೆ ತಾಯಿಗಳು ಬಡವರು, 3 ಹೊತ್ತು ಕೆಲಸ ಮಾಡಕ್ ಆಗದೆ ಇರುವಂತ ಸ್ಥಿತಿನಲ್ಲಿರೋರು ಎಲ್ಲ ಬಡವರು ಮಕ್ಕಳು. 98% ತಗೊಂಡಿದ್ದಾರೆ ನಮ್ಮವರು. ಅದೇ ಸವಲತ್ತುಗಳು ಸಿಕ್ಕಿ ಓದೋಂತ ಮಕ್ಕಳಿಗೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಮೀಸಲಾತಿ ಸಿಕ್ಕಿ ಆ ಓದೋದಕ್ಕೆ ಸರ್ಕಾರ ಸವಲತ್ತುಗಳನ್ನ ಕೊಟ್ರೆ ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಹೋಗ್ತಾರೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆದ್ರೆ ಯಾರು ಅರ್ಥ ಮಾಡ್ಕೊಳಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಅದನ್ನ ಸಂವಿಧಾನವನ್ನ ಓದಬೇಕು. ಜಾತಿಗೋಸ್ಕರ ಮೀಸಲಾತಿ ಹುಟ್ಟಿಲ್ಲ. ನಿಮ್ಮ ಬಡತನದ ರೇಖೆಗಿಂತ ಬದುಕುತ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋದೇ ಸಂವಿಧಾನದಲ್ಲಿರುವಂತದ್ದು. ಜಾತಿಗೂ ಪೂಜೆಗೂ ಮೀಸಲಾತಿಗೂ ಸಂಬಂಧನೇ ಇಲ್ಲ. ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮ ಸಮಾಜದವರು. ಬ್ರಾಹ್ಮಣರಿಗಿಂತ ಮೇಲೂ. ಯಾಕಂದ್ರೆ ವೈದಿಕತೆ ಮತ್ತು ಕುಲಕಸಬುಗಳಲ್ಲಿ 2ರಲ್ಲಿ ಮುಂದೆ ಇದ್ದೀವಿ ನಾವು. ನೀವು ಹೆಮ್ಮೆಯಿಂದ ಹೇಳ್ಬೋದು ನಾವು ವಿಶ್ವಕರ್ಮರು ಅಂತ. ಬ್ರಾಹ್ಮಣರ ಲೇಬಲ್ನ ಅಂಟಿಸ್ಕೋಬೇಡಿ, ಅದೇ ಒಂದು ಬೇರೆ ಸಮಾಜ, ಅವ್ರದ್ದು ದೊಡ್ಡ ಸಮಾಜ. ಆದ್ರೆ ನೀವು ವಿಶ್ವಕರ್ಮರು ಅನ್ನೋದು ಮರಿಬೇಡಿ. ಯಾರು ನಿಮ್ಮನ್ನ ಬೆಳೆಸೋದಿಲ್ಲ. ಅಂಟಿನಲ್ಲೇ ಈ ತರ ಮಹಾನುಭಾವರು ಏನಾದರೂ ಆಶೀರ್ವಾದ ಮಾಡಬೇಕು. ನಮ್ಮ ಅಜ್ಜಯ್ಯನವರು, ಎಸ್ ಟಿ ಸೋಮಶೇಖರ್ ಅವರು, ರವಿ ಹೆಗಡೆ ಅವರು, ಡಿ ಕೆ ಶಿವಕುಮಾರ್ ಅವರು, ಯಾರು ಅಧಿಕಾರ ಕೊಡು ಅವ್ರು ಯೋಚನೆ ಮಾಡ್ಬೇಕಷ್ಟೇ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು. ಆದ್ರೆ ನಮ್ಮತನವನ್ನ ಉಳಿಸ್ಕೊಳ್ಳುವಂತ ಶಕ್ತಿ ನಿಮಗಿರ್ಬೇಕು. ಯಾಕಂದ್ರೆ ನೀವೆಲ್ಲ ಸಾಮಾನ್ಯವಾದವರಲ್ಲಪ್ಪ. ನೀವು ಮರುಭೂಮಿನಲ್ಲೂ ಕೂಡ ಮನಸ್ಸು ಮಾಡಿದ್ರೆ ವಿಶ್ವಕರ್ಮ ಅರಮನೆ ಕಟ್ತಾನೆ. ಮರುಭೂಮಿನಲ್ಲೂ ಕೂಡ ಬಾವಿ ತೋಡಿ ನೀರು ತೆಗಿತಾನೆ. ಅಷ್ಟು ಶಕ್ತಿವಂತ ಸಮಾಜ ಇದು. ಯಾಕೆ ಹೇಳ್ತೀನಿ ಅಂದ್ರೆ ಹುಡುಗರಿಗೆ ಅರ್ಥ ಆಗಬೇಕಿದು. ಇವತ್ತು ನಮ್ಮ ಸಮಾಜದವರು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ದೇವರನ್ನ ಮುಕ್ಕೋಟಿ ದೇವರುಗಳ ಮುಖ ದರ್ಶನವನ್ನ ಮಾಡಿಸ್ತವ್ರಿ ನಾವು. ಮಾರಮ್ಮ ಹೆಂಗಿದ್ಲು ಗೊತ್ತಿಲ್ಲ, ಕಾಳಮ್ಮ ಹೆಂಗಿದ್ಲು ಗೊತ್ತಿಲ್ಲ, ಯಾರು ಹೆಂಗಿದ್ರು ಗೊತ್ತಿಲ್ಲ. ನಾವು ಮಾಡಿಕೊಟ್ಟಿದ್ದ ಆಕಾರನೇ ಮಾರಮ್ಮ. ನಾವು ಮಾಡಿಕೊಟ್ರೆ ದೇವರು. ಮುಖದರ್ಶನವನ್ನ ಮಾಡಿಕೊಟ್ಟಂತ ದೈವದತ್ತವಾದಂತ ಸಮಾಜ ಇದು. ಅದಕ್ಕೆ ನೀವೇನು ಹೆದರಕ್ ಹೋಗ್ಬೇಡಿ. ಬದುಕಿರೋವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ.
ರಾಜಕೀಯಕ್ಕೋಸ್ಕರ ನಾನು ಯಾವತ್ತೂ ಏನೂ ಮಾಡಿಲ್ಲ. ಪ್ರಮಾಣ ಪೂರ್ತಿಯಾಗಿ ವಿಶ್ವಕರ್ಮ ನನ್ನ ಹಿಂದೆ ಇದ್ದಾನೆ. ನನಗದು ಬೇಕಾಗೂ ಇಲ್ಲ. ಆ ಥರ ನನ್ನ ಯೋಗ್ಯತೆಗೆ ಅಧಿಕಾರಗಳು ಬರಬೇಕು. ನನ್ನ ಚಮಚಾಗಿರಿಗೆ ನನ್ನ ಜೀವನ ಹೋದ್ರೂ ಅಧಿಕಾರ ಮುಟ್ಟೋದು ಇಲ್ಲ, ಅದರಿಂದನೂ ಹೋಗೋದಿಲ್ಲ. ನನಗೊಂದು ಅಧಿಕಾರ ಇದೆ, ನನಗೊಂದು ಅರ್ಹತೆ ಇದೆ. ಹುಲಿ ಮೇವಿಲ್ಲ ಅಂತ ಹೋಗ್ಬಿಟ್ಟು ಬೇರೇನೋ ತಿನ್ನಲ್ಲ, ಕಾದು 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 ಬೇಟೆಯಾಡಿ ಅದಕ್ಕೆ ಏನು ಬೇಕೋ ಅದೇ ತಿನ್ನುತ್ತೆ. ಅಂಥವ್ರು ನಾನು. ಅದಕ್ಕೆ ನೀವು ಯಾರು ಹೆದರಬೇಡಿ. ಬಡತನ ಅನ್ನೋದು ನಮಗೆ ಒಂದು ವರ, ಶಾಪ ಅಲ್ಲ. ಅದು ಒಂದು ಕೊಳಚೆ ಪ್ರದೇಶದಲ್ಲಿ ಬಂದಿರೋ ನಾನು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀನಿ ಅನ್ನೋದು ನಿಮಗೆ ಆದರ್ಶ ಆಗಬೇಕು. ನಿಮ್ಮ ಅಪ್ಪ ಅಮ್ಮದಿರು ನಿಮಗೆ ಆದರ್ಶ. ಕುಲುಮೆ ಕೆಲಸ ಮಾಡಿ ತನ್ನ ಮಕ್ಕಳನ್ನ ಓದಿಸ್ತಾನಲ್ಲ, ಅವನು ನನಗೆ ಆದರ್ಶ. ಕಷ್ಟಪಟ್ಟು ಮಕ್ಕಳು ಓದಿಸ್ತಾರಲ್ಲ, ಅವರು ಹೀರೋ. ನಿಮಗೆಲ್ಲರಿಗೂ ಹೀರೋ ಇದ್ರು. ನನಗೆ ನನ್ನ ಜೀವನದಲ್ಲಿ ಹೀರೋನೇ ಇರಲಿಲ್ಲ. ನಮ್ಮ ಅಪ್ಪ ನನಗೆ 12 ವರ್ಷದಲ್ಲಿ ಸತ್ತೋಗ್ಬಿಟ್ಟ. ಭಿಕ್ಷೆ ಒಂದು ಬೇಡಿಲ್ಲ ನಾನು, ಸ್ವಾಭಿಮಾನ ಕಳ್ಕೊಂಡಿಲ್ಲ ನಾನು. ಯಾವುದ್ರಲ್ಲಿ ಹಣ ಬರುತ್ತೋ ಎಲ್ಲ ಉದ್ಯೋಗ ಮಾಡಿದೆ. ಆಟೋ ಓಡಿಸ್ದೆ, ಕಾರ್ ಓಡಿಸ್ದೆ, ಡ್ರೈವರ್ ಕೆಲಸ ಮಾಡಿದೆ, ಏನೆಲ್ಲ ಮಾಡಬೇಕು ಮಾಡಿದೆ. ಆದ್ರೆ ನನ್ನ ಗುರಿ ಇದ್ದಿದ್ದು ಬಡತನವನ್ನು ಹೋಗಿಸ್ಬೇಕು ಅಂತ. ಆ ಕೆಲಸ ಮಾಡಿನೇ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಮೀಸಲಾತಿ ನನ್ನ ಮಕ್ಕಳಿಗೆ ಬೇಕಾಗಿಲ್ಲ. ನನ್ನ ಮಕ್ಕಳೆಲ್ಲ ಲಂಡನ್ ಅಲ್ಲಿ ಓದಿದ್ದಾರೆ. ಮೀಸಲಾತಿ ನಿಮಗೂ ಬೇಕು. ಇದು ನಿಮಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಈ ತರ 1000 ಕಾರ್ಯಕ್ರಮ ಮಾಡ್ತೇನೆ, ನಿಮ್ಗೆ ಜಾಗೃತಿ ಆಗೋವರೆಗೂ ಮಾಡ್ತೇನೆ. ಆದ್ರೆ ನಾನು ಸಾಯೋದ್ರೊಳಗಡೆ ನೀವು ಜಾಗೃತರಾಗ್ಬಿಡಿ. ಇಲ್ಲದೆ ಹೋದ್ರೆ ನಿಮ್ಮನ್ನು ಯಾರು ಬದುಕಿಸೋದಿಲ್ಲ. ನೀವು ಯಾರು ಅಂತ ಕೂಡ ಮುಂದಿನ ದಿನಗಳಲ್ಲಿ ಹೇಳೋದಿಲ್ಲ. ಒಂದಲ್ಲ ಒಂದಿನ ವಿಶ್ವಕರ್ಮ ಸಮಾಜ ಮಾಡೋ 5 ಕಸುಬುಗಳು ಕೂಡ ಬೇರೆ ಯಾರೋ ಮಾಡಿದ್ರು ಅಂತ ದಾಖಲಿಸ್ಬಿಡ್ತಾರೆ. ಜಕಣಾಚಾರಿ ನಮ್ಮವನಲ್ಲ ಅಂತಿದ್ದಕ್ಕೆ ತಾನೇ ಹೋರಾಟ ಮಾಡಿ ಜಕಣಾಚಾರಿ ನಮ್ಮವನು ಅಂತ ಹೇಳಿದ್ದಾನು. ಒಂದಲ್ಲ ಒಂದಿನ ಪಂಚ ಮನೋಮಯ ತುಷ್ಟ ಶಿಲ್ಪಿ ವಿಶ್ವಜ್ಞಾನವ್ರು ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಬಂದಿರೋಂಥವ್ರ ಆಶೀರ್ವಾದ ಇದ್ರೆ ನಿಮಗೆ ಆತ್ಮಸ್ಥೈರ್ಯ ಸಿಕ್ಕತ್ತೆ. ಅದಕ್ಕೆ ಇಂಥ ಮಹಾಸ್ವಾಮೀಜಿಗಳನ್ನ ಕರೆಸಿದ್ದೇನೆ ನಾನು. ನಮ್ಮಲ್ಲಿ 67 ಜನ ಸ್ವಾಮೀಜಿಗಳಿದ್ದಾರೆ. ಅವರ ಆಶೀರ್ವಾದ ಜೊತೆ ಇವರ ಆಶೀರ್ವಾದ ಇದ್ರೆ ನಮ್ಮ ಸಮಾಜಕ್ಕೊಂದು ಶಕ್ತಿ ಬರುತ್ತೆ. ಅದರಿಂದ ನಿಮ್ಗೆಲ್ಲ ಹೇಳ್ತಾ ಇದ್ದೇನೆ, ನೀವು ಎಲ್ಲಿವರೆಗೂ ಓದ್ತಿರೋ ಓದ್ರಿ. ನಾನು ಎಲ್ಲಿವರೆಗೂ ನನಗೆ ಶಕ್ತಿ ಇದೆಯೋ ಹೋರಾಟ ಮಾಡ್ತೇನೆ. ನಿಮ್ಮನ್ನು ಓದಿಸ್ತೀನಿ ಅನ್ನೋಂಥ ಮಾತನ್ನು ನನ್ನ ಕೈಲಿ ಹೇಳಕ್ಕಾಗಲ್ಲ. ನಾನು ಅಷ್ಟು ದೊಡ್ಡವನಲ್ಲ. ನಾನು ಸರ್ಕಾರದಿಂದ ಕೊಡ್ಸೋದಕ್ಕೆ ಏನ್ ಬೇಕು ಹೋರಾಟ ಮಾಡ್ತೇನೆ. ಅಂತ ಆಶೀರ್ವಾದ ಆ ವಿಶ್ವಕರ್ಮ ನನಗೆ ಕೊಡ್ಲಿ. ಇವರ ಆಶೀರ್ವಾದ ನಿಮ್ಮಗಳ ಮೇಲಿರ್ಲಿ. ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು. ಅವರು ಕುಂತ್ರು ಅಜ್ಜಯ್ಯ, ನಿಂತರು ಅಜ್ಜಯ್ಯ, ಮಲಗಿದ್ರು ಅಜ್ಜಯ್ಯ, 24 ಗಂಟೆನೂ ಅಜ್ಜಯ್ಯ ಅನ್ನೋಂಥ ಮಹಾನ್ ಪವಾಡ ಪುರುಷನ ಆ ಗುರುವಿನ ಆಶೀರ್ವಾದ, ಆ ಪೀಠದ ಅಧ್ಯಕ್ಷರು ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಸ್ವಾಮೀಜಿಗಳು. ಇವರು ಮುಟ್ಟಿದ್ರೆ ನಿಮ್ಮ ಬದುಕೆ ಬೇರೆ ಆಗತ್ತೆ. ಇವರು ಆಶೀರ್ವಾದ ಮಾಡಿದ್ರೆ ಯಾರು ಹೆಂಗೋ ಆಗೋಗ್ತಾರೆ. ಅದಕ್ಕೆ ನಾನು ಬೇಡ್ಕೊಂಡು ಹೇಳಿದೆ, ನೀವು ಬಂದು ನಮ್ಮ ಮಕ್ಕಳಿಗೆ ಒಂದು ಆಶೀರ್ವಚನ ಮಾಡಿ. ಈ ಸಮಾಜವನ್ನು ಕಟ್ಟೋ ಮಕ್ಕಳವರು, ಅವರು ಬದುಕು ಚೆನ್ನಾಗಾಗ್ಲಿ ಬನ್ನಿ ಗುರುಗಳೇ ಎಂದೆ. ನಾನು ಬರ್ತೀನಿ ಬಿಡಿ ನಂಜುಂಡಿ ಅಂತೇಳಿ ಆ ರಾಜ ಅವರು ಕರೆದು, ಅಜ್ಜ ನಮ್ಮ ಕಾರ್ಯಕ್ರಮ ಅದು ಅಂದ್ರು. ಯಾರಿಗಿದೆ ರೀ ಅದು? ನಿಮ್ಮ ಕಾರ್ಯಕ್ರಮ ಎಲ್ಲಿ ಅಂತ ಹೇಳಲಿಲ್ಲ ಅವರು. ನಮ್ಮ ಕಾರ್ಯಕ್ರಮ ಅದು, ನೀವು ಸಮಯ ಮಾತ್ರ ಹೇಳಿ ಅಂದ್ರು. ನಾನು ನೊಣವಿನ ಕೆರೆಗೆ ಬರ್ತೀನಿ ಸ್ವಾಮಿ ಬದಿ ಅಂತ ಹೇಳಿದೆ. ನೋ, ಬರಕ್ಕೆ ಹೋಗ್ಬೇಡಿ ಅಂದ್ರು ರಾಜು. ಬರಕ್ಕೆ ಹೋಗ್ಬೇಡಿ, ಬರೀ ವಾಟ್ಸಾಪ್ ಹಾಕಿ ನಾನು ಬರ್ತೀನಿ ಅಂದ್ರು. ಇದು ಸಮಾಜದ ಮೇಲಿರುವಂಥದ್ದು. ನಮ್ಮ ಸಮಾಜದ ಮೇಲೆ ಅವ್ರಿಗಿರುವಂಥದ್ದು. ಅವರ ದೇವಸ್ಥಾನಗಳನ್ನೆಲ್ಲ ನಮ್ಮವರೇ ಮಾಡಿಕೊಟ್ಟಿರೋದು. ಅದು ಗೊತ್ತಿದೆ ಅವರಿಗೆ. ಈ ಸಮಾಜ ಉಳಿಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದ ಇಂಥ ಪವಾಡ ಪುರುಷರ ಸಾನ್ನಿಧ್ಯದಲ್ಲಿ ಇವತ್ತು ನೀವೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. ನಿಮಗೆಲ್ರಿಗೂ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ. ನಾನೇನು ಹೇಳ್ತೀನೋ ಅದನ್ನು ಕೇಳಿ, ಸರಿ ಇದ್ರೆ ಕೇಳಿ, ಸರಿ ಇಲ್ಲದಿದ್ರೆ ಬಿಡ್ಬಿಡಿ. ಆದರೆ ನಿಮ್ಮ ಬದುಕಿಗೆ ಯಾವುದೋ ಒಂದು ಬೇಡವಾದ ವಿಚಾರಗಳನ್ನು ತಗೊಂಡು ಬಂದು ಅನ್ಯಾಯಕ್ಕೆ ಒಳಗಾಗಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಮತ್ತೊಂದು ಸಾರಿ ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ
ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ದೊಡ್ಡದಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಳ್ಳೇದಾಗಲಿ. ಬಂಧುಗಳೇ, ಈಗ ನಾವು ವಿವಿಧ ಯೂನಿವರ್ಸಿಟಿಗಳನ್ನ ನೋಡಿದೀವಿ ಅಲ್ವಾ? ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ. ಆದ್ರೆ ವಿಶ್ವಕರ್ಮ ಯೂನಿವರ್ಸಿಟಿ ಅಂದ್ರೆ ಅದು ಬಹುಶಃ KP ನಂಜುಂಡಿ ವಿಶ್ವಕರ್ಮ. ಒಂದು ಯೂನಿವರ್ಸಿಟಿ ಮಾತನಾಡೋದಾಗಿತ್ತು, ಮೋಟಿವೇಟರ್, ಇನ್ಸ್ಪೈರ್ ಮಾಡಿದ್ದಾರೆ. ಹಾಗೇನೆ ಅವ್ರು ಹೇಳಿದ್ರು, ಒಂದು ಮಾರ್ಮಿಕವಾದ ಮಾತನ್ನ ಹೇಳಿದ್ರು, ಬಡವರಾಗಿ ಹುಟ್ಟೋದು ತಪ್ಪಲ್ಲ ಅಂತ. ಆದ್ರೆ ಈ ವಿದ್ಯೆಯ ಸಾಧನವನ್ನ ನೀವು ಅಲಂಕರಿಸಿ ಅದರಲ್ಲಿ ಮುಂದೆ ಬಂದ್ರೆ ಖಂಡಿತವಾಗ್ಲೂ ಬಡತನವನ್ನ ನೀಗಿಸ್ಬೋದು, ಅತ್ಯಂತ ಸಂತೋಷದ ಜೀವನವನ್ನ ನಾವು ನಡೆಸಬಹುದು ಅಂತ ಅತ್ಯಂತ ಅರ್ಥಪೂರ್ಣ, ಇನ್ಸ್ಪೈರಿಂಗ್ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ನಂಜುಂಡಿ ವಿಶ್ವಕರ್ಮ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಇದೇ ತರ ಸಮಾಜನ ಮೋಟಿವೇಟ್ ಮಾಡ್ತಾ ಇರಿ. ಹಾಗೇನೆ ಮತ್ತೊಬ್ಬ ವಾಗ್ಮಿ, ಅತ್ಯುತ್ತಮ, ಸಾಕಷ್ಟು ಅಪಾರ ನಾಲೆಡ್ಜ್ ಇದೆ ಇವರಿಗೆ, ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ರವಿ ಹೆಗ್ಡೆ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮೊದಲಿಗೆ ಅವರಿಗೆ ಸನ್ಮಾನವನ್ನು ಮಾಡಿ ಆನಂತರ ಅವರು ಮಾತಾಡ್ತಾರೆ. ಶ್ರೀಯುತ ರವಿ ಹೆಗ್ಡೆ ಅವರು ಈಗಾಗಲೇ ನಂಜುಂಡಿ ಅವರು ತಿಳಿಸಿದ ಹಾಗೆ ಯಾವಾಗ್ಲಾದ್ರೂ ಒಂದ್ ಸ್ವಲ್ಪ ಮೂಡ್ ಆಫ್ ಆದಾಗ ನಾನು ರವಿ ಹೆಗ್ಡೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು. ಅಂದಮೇಲೆ ನಂಜುಂಡಿ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಡ್ಬೇಕಾದ್ರೆ ಇದೀಗ ಗೌರವಾನ್ವಿತ ಸಾರಿಗೆ ಮತ್ತು ನಮ್ಮ ಕುಲಕಸಬು ಮುಜರಾಯಿ ಇಲಾಖೆ ಸಚಿವರು ವೇದಿಕೆ ಬಂದಿದೆ, ಗೊತ್ತಾಗಲಿಲ್ಲ ನಮಗೆ. ಅವ್ರಿಗೆ ಒಂದು ಬಕೆಟ್ ಮೊದಲಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಿದ ನಂತರ ರವಿ ಹೆಗ್ಡೆ ಅವರಿಗೆ ಗೌರವಾರ್ಪಣೆ. ರವಿ ಹೆಗ್ಡೆ ಅವರಿಗೆ ಸನ್ಮಾನ ಮಾಡಲು ಜಗದೀಶ್ ಪ್ರಮೋದ್ ಹೋಗಿ ಜಗದೀಶ್ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮೀಜಿಯವರ ಆಶೀರ್ವಾದ ಪೂರ್ವಕವಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿ. KP ನಂಜುಂಡಿ ಅವರು ಅತ್ಯಂತ ಪ್ರೀತಿಯಿಂದ ರವಿ ಹೆಗ್ಡೆ ಅವರನ್ನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ರವಿ ಹೆಗ್ಡೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಕನ್ನಡಪ್ರಭದ ಪ್ರಧಾನ ಸಂಪಾದಕರು, ಹಾಗೇನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದಕ್ಕೂ ಸಹ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡಪ್ರಭ ಗ್ರೂಪ್ನ ಎಲ್ಲ ಪಬ್ಲಿಕೇಶನ್ಸ್ಗಳಿಗೂ ಸಹ ಇವರು ಅತ್ಯಂತ ಅನುಪಮವಾದ ಕೊಡುಗೆಯನ್ನು ನೀಡಿದ್ದಾರೆ. ರವಿ ಹೆಗ್ಡೆ ಅವರು, ಅವರಿಗೆ ಗೌರವಾರ್ಪಣೆ, ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ರವಿ ಹೆಗ್ಡೆ ಅವರಿಗೆ ಧನ್ಯವಾದಗಳು. ಇನ್ನು ರವಿ ಹೆಗ್ಡೆ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಓಂ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಇರುವಂತಹ, ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಗುರುವರಿಯರಿಗೆ, ನೊಣವಿನಕೆರೆ ಶಕ್ತಿ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ ಆತ್ಮೀಯ ಮಿತ್ರರು, ಗೌರವಾನ್ವಿತ ಸಜ್ಜನ ರಾಜಕಾರಣಿಗಳು ಆದಂತಹ ರಾಮಲಿಂಗಾರೆಡ್ಡಿ ಅವರೇ, ST ಸೋಮಶೇಖರ್ ಅವರೇ, ಹಾಗೂ ನನ್ನ ಸಹೋದರರ ಸಮಾನರಾದಂಥ KP ನಂಜುಂಡಿ ವಿಶ್ವಕರ್ಮ ಅವರೇ, ನಾನು ಈ ಒಂದು ದಶಕದಲ್ಲಿ ಹಲವಾರು ಪ್ರತಿಭಾ ಪುರಸ್ಕಾರಗಳನ್ನು ಮಕ್ಕಳಿಗೆ ಉತ್ತೇಜನ ನೀಡೋದಕ್ಕೆ ನಡೆಯುವ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಭಾಗವಹಿಸಿದ್ದೇನೆ. ಅದರಲ್ಲಿ ಅನೇಕ ಜನರಿಗೆ ಪ್ರಶಸ್ತಿಗಳನ್ನು ಕೂಡ ನೀಡಿದ್ದೇನೆ. ಆದರೆ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಅದ್ಧೂರಿಯಾಗಿ, ಇಷ್ಟು
ಅರ್ಥಪೂರ್ಣವಾಗಿ ಮಾಡಿದ್ದನ್ನು ನೋಡ್ತಾ ಇರೋದು ಇದೇ ಮೊಟ್ಟ ಮೊದಲನೇ ಬಾರಿಗೆ KP ನಂಜುಂಡಿ ಅವರಿಗೆ ಅಭಿನಂದನೆಗಳು. ಎರಡನೆಯ ಬಹಳ ಮುಖ್ಯವಾದಂಥ ದಿನ ಇವತ್ತು. ಯಾಕೆ ಅಂತಂದ್ರೆ ಅವರು ನಿಮಗೆಲ್ಲ ಒಂದು ಬರೀ ಪ್ರತಿಭಾ ಪುರಸ್ಕಾರ ಕೊಡೋದಕ್ಕಷ್ಟೇ ಕರೆಸಿಲ್ಲ ಅವರು ಇವತ್ತು. ನಿಮ್ಗೆ ಇವತ್ತು ಒಂದು ವಿಶೇಷವಾದಂಥ ಆಶೀರ್ವಾದವನ್ನ ಮಾಡೋದಕ್ಕೋಸ್ಕರ ಕರೆಸಿದ್ದಾರೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಆಶೀರ್ವಾದಕ್ಕೆ ಮಾಡಕ್ ಬಂದಿರುವಂತವ್ರು ಅಂತಿಂತಹ ಸ್ವಾಮೀಜಿಗಳಲ್ಲ ಅವರು. ಅವರ ಆಶೀರ್ವಾದ ಇದ್ರೆ, ಅಜ್ಜಯ್ಯನ ಆಶೀರ್ವಾದ ಇದ್ರೆ, ಅವ್ರ ಕ್ಷೇತ್ರದ ಆಶೀರ್ವಾದ ಇದ್ರೆ ಏನಾಗತ್ತೆ ಅನ್ನೋದನ್ನ ಇವತ್ತು ಇಡೀ ಕರ್ನಾಟಕ ನಿಬ್ಬೆರಗಾಗಿ ಬೆರಗಿನ ಕಣ್ಣಿನಿಂದ ನೋಡ್ತಾ ಇದೆ ಇವತ್ತು. ಈಗ ಒಂದು 6-8 ವರ್ಷದಿಂದ 9 ವರ್ಷಗಳಿಂದ ನಾನು ಈ ಅಜ್ಜಯ್ಯನವರ ಹೆಸರನ್ನ ಕೇಳ್ತಾ ಇದ್ದೆ. DK ಶಿವಕುಮಾರ್ ಅವರು ಸಿಕ್ಕಿದಾಗ ಯಾವಾಗ್ಲೂ ಹೇಳ್ತಾ ಇದ್ರು. ಅವರು ಬರೀ ಶಾಸಕರಾಗಿದ್ದಾಗ ಹೇಳ್ತಾ ಇದ್ರು, ಶಾಸಕರಾದ ನಂತರ ಹೇಳ್ತಾ ಇದ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಕಷ್ಟದ ದಿನಗಳು ಬಂತು ಅವರಿಗೆ. ಬಹಳ ಕಷ್ಟದ ದಿನಗಳು ಬಂದಾಗ ಅವರು ಪ್ರತಿ ಕಷ್ಟದ ದಿನಗಳಲ್ಲೂ ಅವ್ರು ಮೊಟ್ಟ ಮೊದಲಿಗೆ ನೆನ್ಪು ಮಾಡ್ಕೊಂಡು ಹೋಗ್ತಿದ್ದು, ಮೀಟ್ ಆಗ್ತಾ ಇದ್ದು ಈ ನೊಣವಿನಕೆರೆ ಅಜ್ಜಯ್ಯನವರು. ಆವಾಗ ನಮ್ಗೆ ಕುತೂಹಲ ಇತ್ತು, ಮಾಧ್ಯಮದವ್ರಿಗೆಲ್ಲರೂ ನಾವು ಆಶ್ಚರ್ಯದಿಂದ ನೋಡ್ತಿದ್ವಿ, ಇಲ್ಲಿ ಕರ್ನಾಟಕದ ಇಷ್ಟೊಂದು ಕ್ಷೇತ್ರಗಳಿದೆಲ್ಲ, ಆದ್ರೂ ಇವ್ರು ವಿಶೇಷವಾಗಿ ಇಲ್ಲಿ ಯಾಕೆ ಹೋಗ್ತಾರೆ ಅಂತ. ಆಗ ಅವರು ಹೇಳ್ತಿದ್ರು, ಬಹಳ ಶಕ್ತಿಯ ಕ್ಷೇತ್ರ ರವಿ, ನಿಮ್ಗೆ ಗೊತ್ತಿಲ್ಲ, ನೀವು ನೋಡ್ತಾ ಇರಿ ಏನಾಗತ್ತೆ ಅನ್ನೋ ಆ ಮಾತಿನಲ್ಲೇ ಅವ್ರಿಗೆ ಆವಾಗ್ಲೇ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ. ಅವ್ರ ಕ್ಷೇತ್ರದ ಮಾತನ್ನ ಕೇಳದೇನೆ ಏನೂ ಮಾಡಲ್ಲ, ಬಟ್ ಅವ್ರು ಹೇಳಿದ್ದನ್ನ ನಡೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಕರ್ನಾಟಕವೇ ನೋಡುತ್ತೆ. 3ನೇ ತಾರೀಕಿಗೆ ಇಡೀ ಕರ್ನಾಟಕ ಸಾಕ್ಷಿಯಾಗುತ್ತೆ. ಅವರು ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಚನವನ್ನ ಸ್ವೀಕರಿಸ್ತಾರೆ. ಅಂತಹ ಸ್ವಾಮೀಜಿ ಇವತ್ತು ನಿಮಗೆ ಆಶೀರ್ವಚನ ಮಾಡಕ್ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಕೂತಿರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದಾಗ ಅನ್ಸುತ್ತೆ ಇವರು ಪ್ರತಿಭೆ ಇನ್ನು ಎಲ್ಲಿಗೆ ಹೋಗಿ ಮುಟ್ಬೋದು ಇಂಥ ಸ್ವಾಮೀಜಿಗಳ ಆಶೀರ್ವಾದ ಸಿಕ್ಕಿದ್ರೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಈ ವಿಶೇಷ ದಿನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೂ ಬಹಳ ಸಂತೋಷ. ನಾನು ನಂಜುಂಡಿ ಅವರ ಬಗ್ಗೆ 1-2 ಮಾತನ್ನ ಹೇಳಬೇಕು. ಅವರು ಲೈಫಲ್ಲಿ ಯಾವಾಗಲೂ ನಿಮ್ಮ ಥರ ಇವತ್ತೆಲ್ಲ ನಿಮ್ಗೇನು ಒಂದು 75%ಗಿಂತ ಜಾಸ್ತಿ, 80%ಗಿಂತ ಜಾಸ್ತಿ, 90%ಗಿಂತ ಜಾಸ್ತಿ, 99%ಗಿಂತ ಜಾಸ್ತಿ ಬಂದಿರೋರೆಲ್ಲರಿಗೂ ಸನ್ಮಾನ ಮಾಡ್ತಿದ್ರು. ಅವ್ರಿಗೆ ಲೈಫಲ್ಲಿ ಅಷ್ಟು ಬಂದಿದೆಯೋ ಇಲ್ವಾ? ಮೋಸ್ಟ್ಲಿ ಅಷ್ಟು ಮಾರ್ಕ್ಸ್ ಅವ್ರಿಗೆ ಆ ಮಾರ್ಕ್ಸ್ ಬಂದಂಗಿಲ್ಲ. ಮೋಸ್ಟ್ಲಿ 35 ಮಾರ್ಕ್ಸ್ ಅಂತೆಲ್ಲ ಹೇಳ್ತಾರೆ. ಆದ್ರೆ ನೋಡಿ, ಅವರಿಗೆ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಉತ್ತೇಜನ ನೋಡಬೇಕು ಅಂತವರು ಮುಂದೆ ಬರಬೇಕು ಅಂತ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಜೀವನದಲ್ಲಿ ಅವರು ಪಟ್ಟಿರುವಂತ ಒಂದು ಕಷ್ಟ ನನಗೆ ಗೊತ್ತು. ಅವ್ರನ್ನ ನನಗೆ ಒಂದು 15-20 ವರ್ಷದಿಂದ ನಂಜುಂಡಿ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ನಂಗೆ ಯಾಕೆ ಅವ್ರ ಬಗ್ಗೆ ಗೌರವ ಅಂತಂದ್ರೆ, ಅವರು ನನ್ನನ್ನ ಮೊಟ್ಟ ಮೊದಲನೇದಾಗಿ ಭೇಟಿಯಾದಾಗ ಅವ್ರು ಒಂದು ಮಾತನ್ನು ಹೇಳಿದ್ರು. ಅವರು ನಿಮ್ಗೆಲ್ಲ ಈ ವಿದ್ಯಾರ್ಥಿಗಳಿದ್ದೀರಿ, ಬಹಳ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಒಂದು 15-20 ವರ್ಷಗಳ ಹಿಂದೆ ಅವರು ಬಹಳ ಈ ತರದ ಕ್ಷೇತ್ರದಲ್ಲಿ ಇರಲಿಲ್ಲ. ಸಮಾಜ ಸೇವೆಯ ಕ್ಷೇತ್ರದಲ್ಲೆಲ್ಲ ಅಷ್ಟೊಂದು ಗುರುತಿಸ್ಕೊಂಡಿರ್ಲಿಲ್ಲ. ಅವ್ರೇನಿದ್ರು ಸಿನಿಮಾ ಕ್ಷೇತ್ರದಲ್ಲಿ, ಧಾರಾವಾಹಿಯ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡು, ಮನರಂಜನಾ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಗುರುತಿಸ್ಕೊಂಡವ್ರು. ಅವರು ಮನರಂಜನೆಯಲ್ಲಿ ಎಷ್ಟು ಅವ್ರ ಮಾತನ್ನ ಕೇಳಿದ್ರಲ್ಲ, ಎಷ್ಟು ಒಳ್ಳೆಯ ವಾಗ್ಮಿ ಅಂತಂದ್ರೆ, ಅವರು ಒಂದು ಸೀರಿಯಲ್ ಬರ್ತಾ ಇತ್ತು ಅವಾಗ, ಟೆಲಿವಿಷನ್ ಸೀರಿಯಲ್. ಆ ಟೆಲಿವಿಷನ್ ಸೀರಿಯಲ್ ನಲ್ಲಿ ಅದರ ಹೀರೋನೇ ಇವರಾಗಿದ್ರು. ಅದರಲ್ಲಿ ಒಂದು ಸೀನ್ ನಲ್ಲಿ ಬರ್ತಾರೆ, ಮನೆಯ ಬಾಗಿಲು ತರ್ಕೊಳ್ಳುತ್ತೆ. ಆ ಸೀನಿನ ಇನ್ನೊಂದು ಪಾತ್ರಧಾರಿ ಈ ಕಡೆಯ ಎತ್ತರಗಡೆಗೆ ಮೇಲೆ ನಿಂತಿರ್ತಾರೆ, ಒಂದು ಏಣಿಯ ಮೇಲೆ ನಿಂತಿರ್ತಾರೆ. ಇವರು ಮಾತಾಡಿದ ಆ ಡೈಲಾಗ್ಸ್ ಅಂತ ಹೇಳ್ತೀವಲ್ಲ, ಆ ಮಾತು, ಒಂದ್ ಮಾತು ಹೇಳೋದು, 1 ನಿಮಿಷದ ಮಾತು, 2 ನಿಮಿಷದ್ದು ಅಲ್ಲ, ಇಡೀ ಸೀರಿಯಲ್ ಇವರು ಒಂದು ಡೈಲಾಗ್ ಅಲ್ಲಿ ನಿಂತಿತ್ತದು. ಒಂದು ಡೈಲಾಗ್ ಇಡೀ ಸೀರಿಯಲ್ಲಿನ ಆ ಅರ್ಧ ಗಂಟೆಯನ್ನು ನೋಡ್ತೀವಿ ನಾವು. ಇಡೀ ಸೀರಿಯಲ್ ಅಲ್ಲಿ ಒಬ್ರು ಮಾತಾಡಿದ್ದು KP ನಂಜುಂಡಿ. ಬಹಳ ಹೈಯೆಸ್ಟ್ TRP ಇದ್ದಂತಹ ಸೀರಿಯಲ್ ಅದು. ಅಂತ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವರಿಗೆ ಒಂದ್ ದಿವಸ ಬೆಂಗಳೂರಿಂದ ಹೋಗ್ತಾ ಇರುವಾಗ್ಲೂ, ಬೇರೆ ಕಡೆಯಿಂದ ಬರ್ತಾ ಇರುವಾಗ್ಲೂ ಒಂದು ಆಕ್ಸಿಡೆಂಟ್ ಆಗುತ್ತೆ. ದಾವಣಗೆರೆ ಹತ್ತಿರ ಇರ್ಬೇಕು, ಇಫ್ ಐ ಆಮ್ ರೈಟ್. ಅದು ಎಂಥ ಆಕ್ಸಿಡೆಂಟ್ ಅಂತಂದ್ರೆ, ಅಲ್ಲಿ ಇವರು ಬದುಕುಳಿತಾರೆ ಅನ್ನುವಂತ ಯಾವ ನಿರೀಕ್ಷೆನೂ ಇರಲೇ ಇಲ್ಲ ಯಾರಿಗೂ. ಆ ವೆಹಿಕಲ್ ನಲ್ಲಿ ಇದ್ದಂತಹ ಎಲ್ಲರೂ ಅಸುನೀಗ್ಬಿಟ್ರು. ಇವರು ಆ ಕ್ಷಣದಲ್ಲಿ
ಆ ಕಾರು ಆಕ್ಸಿಡೆಂಟ್ ಆದಾಗ ಹೆಂಗೆ ನಜ್ಗುಜ್ಜಾಗಿರ್ತಾರಲ್ಲ, ಇವರು ಜೀವಂತವಾಗಿ ಆ ತರ ನಜ್ಗುಜ್ಜಾದಂತ ದೇಹ ಇತ್ತು. ಇವತ್ತು ನೀವು ಅವ್ರ ಮುಖವನ್ನೇ ನೋಡ್ತಿದ್ದೀರಿ, ಇದು ಅವ್ರ ಮುಖ ಆಗಿರ್ಲಿಲ್ಲ, ಅವ್ರ ಮುಖ ಬೇರೆ ಇತ್ತು. ಆದ್ರೆ ಅವತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಆಂಬುಲೆನ್ಸ್ ಏನಾದ್ರು ಆಯ್ತು, ಹೆಲಿಕಾಪ್ಟರ್ ಆಂಬುಲೆನ್ಸ್ ಏನಾಯ್ತು, ಇವರಿಂದನೇ ಪ್ರಾರಂಭ ಆಗಿದ್ದದು. ಅವರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದು ಆಸ್ಪತ್ರೆಯಲ್ಲಿ ಕೊಟ್ಟು ತಿಂಗಳಾನುಗಟ್ಟಲೆ ಒಂದು ಚಿಕಿತ್ಸೆಯನ್ನು ನೀಡಿದ ನಂತರ ಅವರು ಬದುಕುಳಿದು ಬಂದ್ರು. ಅವರು ಆ ಮಾತನ್ನ ಅವ್ರು ಹೇಳಿದ್ರು ನನಗೆ, ಇವತ್ತೇನಾದ್ರೂ ನನ್ನ ಜೀವನ ಅಲ್ಲಿ ಮುಗ್ದೋಗ್ಬೇಕಿತ್ತು ಸರ್, ಅದು ನಾನು ಅಂದ್ರೆ ನಾನು ಸತ್ತಿಲ್ಲ ಅಂತ ಹೇಳುವಂತ ಮಾತಿರ್ಬೋದು ಅಷ್ಟೇ, ಬಿಟ್ರೆ ನನ್ನ ಅವತ್ತಿನ ಜೀವನ ಅಲ್ಲಿಗೆ ಮುಗ್ದೋಯ್ತು. ನನ್ನ ಇವತ್ತು ಪುನರ್ಜೀವನ ಏನ್ ಬಂದಿದೆಯಲ್ಲ, ಇದು ಏನೋ ಒಂದು ಕಾರಣ ಇದೆ. ಇದು ಸಿಂಪಲ್ ಆಗಿ ಸಿಕ್ಕಿದ್ದಲ್ಲ, ಏನೋ ಒಂದು ಬಂದ ಒಂದು ಚಿಕಿತ್ಸೆ ಕೊಟ್ಟ ಬದುಕಿದ ಅಂತ ನಾನು ತಿಳ್ಕೊಳ್ಳಲ್ಲ. ಯಾವುದೋ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡು ಅನ್ನುವ ಸಂದೇಶವನ್ನ ದೇವರು ಕೊಡೋ ಸಲುವಾಗಿ ನನಗೆ ಆ ಅಪಘಾತವನ್ನ ಮಾಡಿಸಿದ ಮತ್ತೆ ಬದುಕಿಸಿದ ನನ್ನ ಅಂತೇಳಿ ಆ ಮಾತನ್ನ ಹೇಳಿದ್ರು. ನನಗೆ ಬಹಳ ಗೌರವ ಬಂತು ಅವ್ರ ಬಗ್ಗೆ. ಬಟ್ ಆದ್ರೂ ಅವಾಗ ಅನ್ಕೋತಿದ್ದೆ ನಾನು, ಬಹಳ ದುಡ್ಡಿದ್ದವರು, ಬಂಗಾರದ ಅಂಗಡಿಗಳನ್ನೇ ಹೊಂದಿದವರು, ರಾಜ್ಯದ ಹಲವಾರು ಕಡೆಗಳಲ್ಲಿ ಬಂಗಾರದ ಅಂಗಡಿಗಳನ್ನಿದ್ದವರು, ಚಿನ್ನದ ಸ್ಪೂನು ಇಟ್ಕೊಂಡು ಚಿನ್ನದ ಚಮಚವನ್ನು ಇಟ್ಕೊಂಡು ಹುಟ್ಟಿರೋ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ಬಟ್ ಅವರ ಕಥೆಯನ್ನ ಕೇಳ್ತಾ ಹೋದೆ ನಾನು. ಕಥೆಯನ್ನ ಕೇಳ್ತಾ ಇದ್ದಂಗೆ ನನ್ನ ಕಣ್ಣಲ್ಲೇ ನೀರು ಬಂತು. ಇವತ್ತು ಆಕ್ಚುಲಿ ಸ್ಪೀಕಿಂಗ್ ನಮ್ದೊಂದು ಕನ್ನಡಪ್ರಭದಿಂದ ಒಂದು ಪುಸ್ತಕವನ್ನು ತಂದಿದೆ, ಈ ರೀತಿ ಸಾಧನೆ ಮಾಡಿದ ಝೀರೋ ಟು ಹೀರೋ ಅಂತ. ಯಾರು ತಳಮಟ್ಟದಲ್ಲಿ ಇದ್ದವರು ಇವತ್ತು ಅತ್ಯುನ್ನತ ಸಾಧನೆ ಮಾಡಿದ ಒಂದು 25 ಜನ ವ್ಯಕ್ತಿಗಳನ್ನ ನಾವು ಹುಡುಕಿ ಅವರ ಪುಸ್ತಕವನ್ನ ಬರೆದು ರಾಜ್ಯಪಾಲರ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಆ ಪುಸ್ತಕದಲ್ಲಿ ಇವ್ರದ್ದು ಒಂದು ಕತೆ ಇದೆ, ಜೀವನದ ಕತೆ ಇದೆ, ಅದೆಲ್ಲರಿಗೂ ಪಾಠ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ಆ ಕತೆಗಳನ್ನೆಲ್ಲ ಓದಿ ಇವತ್ತು ನನಗೆ ಸಂದೇಶವನ್ನ ಜನ ಕಳಿಸ್ತಿರೋದೇನಿದೆ, ಒಂದೊಂದು ಕತೆ ಓದಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್ ನನಗೆ. ಆ ತರ ಇದೆ ಈಗ ಒಬ್ಬೊಬ್ಬರ ಕತೆ ಅಂತ. ಇವ್ರ ತಂದೆ ತೀರ್ಕೊಂಡಾಗ ಅದು ಕ್ರಿಯಾಕರ್ಮ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿರ್ಲಿಲ್ಲ ನೋಡಿ, ಅಂತ ಪರಿಸ್ಥಿತಿ ಇತ್ತು. ಇವತ್ತು ನಿಮ್ಮನ್ನೆಲ್ಲ ಕರೆದು ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಿರ್ಬೋದು, ಆದ್ರೆ ಅವ್ರು ಹುಟ್ಟಿರೋದು ಸ್ಲಮ್ ನಲ್ಲಿ ಅನ್ನೋದು ನೆನಪಿರ್ಲಿ ಎಲ್ಲರಿಗೂ. ಬಹಳ ಜನರಿಗೆ ಗೊತ್ತಿರಲಿಲ್ಲ. ನೀವು ಹೋಗಿ ಯುವಕರಿದ್ದೀರಿ ಹಂಗಾಗಿ ಹೇಳ್ತಾ ಇದ್ದೀನಿ. ಇವ್ರು ತುಂಬಾ ದೊಡ್ಡಾದ್ಮೇಲೆ ನೀವು ಹೆಸರು ಕೇಳಿರ್ತೀರಿ, ನೋಡಿರ್ತೀರಿ. ಬಟ್ ಅವ್ರು ಹುಟ್ಟಿರೋದು ಒಂದು ಸ್ಲಮ್ ನಲ್ಲಿ, ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಒಂದ್ಸತಿಗೆ ಜೀವವನ್ನ ಕಳ್ಕೊಂಡು ಈಗ ಅವ್ರೇನ್ ಬದುಕಿದ್ದಾರೆ, ಅವರು ಜೀವವನ್ನ ಏನು ಮರುಜೀವವನ್ನ ಪಡೆದ ಮೃತ್ಯುಂಜಯಾಗಿ ಬಂದಿದ್ದಾರೆ. ಅವರನ್ನ ನಾನು ಹಾಗಾಗಿ ಕರಿತಾ ಇರುವಂತದ್ದು ಆಧುನಿಕ ಬಂಗಾರದ ಮನುಷ್ಯ ಅಂತ. ನಾನು ಪತ್ರಿಕೋದ್ಯಮದಲ್ಲಿರುವ ಬಹಳ ವರ್ಷಗಳ ಕಾಲ ಈ ವಿಶ್ವಕರ್ಮ ಅನ್ನುವಂಥದ್ದು ಯಾವತ್ತು ವೋಟ್ ಬ್ಯಾಂಕ್ ಆಗೇ ಇರಲಿಲ್ಲ. ಇವರು ಒಂಥರ ಒಂದು ವೋಟ್ ಹಾಕುವ ಒಂದು ಈ ತರದ್ದು ವಿಶ್ವಕರ್ಮ ಅಂತ ನಾವು ಪುಸ್ತಕದಲ್ಲಿ ಒಂದು ವಿಶ್ವಕರ್ಮನ ಬಗ್ಗೆ ಓದಿದ್ವಿ. ಅದು ಇದೊಂದು ಇಷ್ಟೊಂದು ದೊಡ್ಡವಾದಂತ ಒಂದು ಸಮಾಜ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಂಜುಂಡಿ ಒಗ್ಗೂಡಿಸಿದ ನಂತರ ಇದೇ ಟೌನ್ ಹಾಲ್ ನಲ್ಲಿ ಪ್ರಾರಂಭ ಆಗಿರ್ಬೇಕು ಕಾರ್ಯಕ್ರಮಗಳು ಮೋಸ್ಟ್ಲಿ. ಇಲ್ಲಿಂದ ಪ್ರಾರಂಭವಾದಂತ ಅವರ ಈ ಜೀವನ ಯಾತ್ರೆ ಏನಿದೆ ಅಥವಾ ಸಂಘಟನಾ ಯಾತ್ರೆ ಏನಿದೆ, ಇವತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಶಕ್ತಿಯಾಗಿ ಕೂಡ ಅವರು ಅದನ್ನ ಒಗ್ಗೂಡಿಸಕ್ಕೆ ಸಾಧ್ಯ ಆಗಿದೆ. ಇದನ್ನ ನನ್ನ ಕಣ್ಣಾರೆ ನೋಡಿದ್ದೇನೆ. ಇದನ್ನ ಅವರ ಬೆಳವಣಿಗೆಯನ್ನ ನಾನು ಏನೂ ಇಲ್ಲದೆ ಇರೋದ್ರಿಂದ, ಜೀವ ಆಲ್ಮೋಸ್ಟ್ ಹೋದಾಗಿಂದ, ಜೀವ ಮತ್ತೆ ಮರುಜೀವ ಪಡೆದಾಗಿಂದ, ಆಮೇಲೆ ಅವರು ಸಂಘಟನೆಯಲ್ಲಿ ತೊಡಕೊಂಡು ಒಂದು ಇಷ್ಟೊಂದು ದೊಡ್ಡ ಸಮಾಜವನ್ನು ಒಗ್ಗೂಡಿಸಿದವರೆಗೆ ನೋಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಎರಡನ್ನ ನೋಡಿದ್ದೀನಿ. ಇವರು ಹೇಳ್ತಿರ್ತಾರೆ, ನಮ್ಮ ಈಗಲೂ ಕೂಡ ಮಾತಲ್ಲಿ ಹೇಳಿದ್ರು, ನಿಮ್ಮಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ರು ನಾಯಕರಾಗಬೇಕು. ನಾನು ಜೀವ ಇರೋವರೆಗೂ ನಿಮ್ ಜೊತೆಗೆ ಇರ್ತೀನಿ, ಬಟ್ ಅಷ್ಟರ ಒಳಗಡೆಗೆ ಜಾಗೃತಿಯಾಗಿ ನಿಮ್ಮಲ್ಲಿ ನಾಯಕತ್ವ ಬೆಳೆಸ್ಕೊಳ್ಳಿ ಅಂತ. ನಾಯಕತ್ವವನ್ನು ಬೆಳೆಸೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವ್ರು ಪ್ರತಿ ಸತಿಗೆ ಒಬ್ಬೊಬ್ಬರ ನಾಯಕರನ್ನ ಬೆಳೆಸಿದಾಗಲೂ ಅವ್ರು ಬೆಳೆದ ನಂತರ ಹಿಂದ್ಗಡೆಗೆ ಬಂದು ಅವರು ಚೂರು ಯಾಕೆ ಹೋಗಿದ್ದಾರೆ. ನಂಜುಂಡಿ ಅವರೇ, ಇದು ಬಹಳ ಈ ಮಾತನ್ನ ನನ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ ನನಗೆ. ಅವ್ರು ಯಾರ್ಯಾರನ್ನ ಬೆಳೆಸಿದ್ರು, ನಾನು ಅವರನ್ನ ಯಾರ್ಯಾರನ್ನ ನಾನು ವೇದಿಕೆಯಲ್ಲಿ ಇದರಲ್ಲಿ ಅಥವಾ ಯಾವುದೇ ಅವರ ಕಾರ್ಯಕ್ರಮಗಳಲ್ಲಿ ನೋಡಿದಿನೋ, ಅವರೆಲ್ಲರೂ ಇವರಿಗೆ ಚಾಕು ಹಾಕೋ ಕೆಲಸವನ್ನ ಮಾಡಿದ್ರು. ಇವರಿಗೆ ಯಾರು ಭರವಸೆಯನ್ನ ಕೊಟ್ಟು ಇವರ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೋ, ಇವರನ್ನು ಉಪಯೋಗಿಸ್ಕೊಂಡು ಬಿಟ್ಬಿಟ್ರು. ಆದ್ರೆ ಜನ ಆಗಿ ನೀವೇನಾದ್ರೂ ಅವ್ರ ಜೊತೆಲಿ ಇನ್ನಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಯಾರು ಅದನ್ನ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಈ ವೇದಿಕೆಯಲ್ಲಿ ನನ್ನ ಸಂದೇಶ ಏನು ಅಂತಂದ್ರೆ, ನೀವು ಪ್ರತಿಭೆ ಇದೆ, ಇನ್ನೂ ದೊಡ್ಡ ವ್ಯಕ್ತಿಗಳಾಗ್ತೀರಿ, ಈ ರೀತಿಯ ಪುರಸ್ಕಾರಗಳಿಂದ ಇನ್ನಷ್ಟು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಅದ್ರ ಜೊತೆಯಲ್ಲಿ ಒಂದು ಸಮಾಜಕ್ಕಾಗಿ ಯಾರು ಹೋರಾಟವನ್ನ ಮಾಡಿ ಒಗ್ಗೂಡಿಸ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ಲಾಯಲ್ ಆಗಿ ನಿಂತ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅದರಿಂದನೇ ಸಮಾಜ ಬೆಳೆಯುತ್ತೆ, ಗಟ್ಟಿ ಆಗತ್ತೆ.
ಹಾಗಾಗಿ ನಾನು ನೋಡಿರುವ ಅನುಭವದಲ್ಲಿ ಹೇಳ್ತೀನಿ, ಈ ಯುವ ಶಕ್ತಿ ಅವರು ಒಂದು ಮಾತನ್ನ ಹೇಳಿದ್ರು, ನಾನು 25 ವರ್ಷದಿಂದ ಜನಜಾಗೃತಿಯನ್ನು ಮಾಡೋದಕ್ಕೆ ಓಡಾಡ್ತಾ ಇದ್ದೀನಿ, ಅದು ಆಗ್ತಿಲ್ಲ, ಅದಾದ್ಮೇಲೆ ನನ್ನ ಕೆಲಸ ಒಂದೊಂದ್ಸತಿಗೆ ಬೇಜಾರು ಮಾಡ್ಕೊಂಡು ಹೇಳೋರು. ಈಗ ಒಂದು 2-3 ವರ್ಷದ ಹಿಂದೆ ಬಹಳ ಹಣಕಾಸು ಸಮಸ್ಯೆಯಲ್ಲಿ ಇದ್ರು ಅವರು. ಅವಾಗ ಹೇಳಿ, ಇದನ್ನೆಲ್ಲ ಯಾರಿಗೋಸ್ಕರ ಮಾಡಬೇಕು ಸರ್, ನಾನು ಎಷ್ಟು ಮಾಡಿದ್ರು ಜನ ಜಾಗೃತಿನೇ ಆಗ್ತಿಲ್ಲಲ್ಲ ಅಂತಿದ್ರು. ನಾನು ಮೋಸ್ಟ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಮತ್ತೆ ಹೊಸದಾಗಿ ಈಗ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ನಾನು ಯಾರನ್ನ ಜಾಗೃತಿ ಮಾಡಬೇಕು ಅಂತಂದಿದ್ನವ್ರು ಯಾರು ಆಗ್ತಿಲ್ಲ, ಅದರಿಂದ ಮೋಸ್ಟ್ಲಿ ಆಗ್ಬೇಕಾದವ್ರು ಯಾರು ಅಂದ್ರೆ ನಮ್ಮ ಸಮಾಜದ ಯುವ ಜನತೆ. ಅದರಿಂದ ಅವರಿಂದ ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಈ ಸಂಘಟನೆಯನ್ನ ಹೊಸದಾಗಿ ನಿಮ್ಮ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಇಂತಹ ನಾಯಕರು ಪದೇ ಪದೇ ಸಿಕ್ಕಲ್ಲ, ಎಲ್ಲ ಸಮಾಜಕ್ಕೂ ಸಿಕ್ಕಲ್ಲ. ಈ ರೀತಿಯಾಗಿ ಕಷ್ಟಪಡ್ತಂತ ಅನೇಕ ಸಮಾಜಗಳಿದೆ, ಆದರೆ ಈ ತರದ ನಾಯಕರು ಸಿಕ್ಕಿರಲ್ಲ. ನಿಮಗೆ ಸಿಕ್ಕಿದ್ದಾರೆ, ಅವರ ಜೊತೆಯಲ್ಲಿ ನಿಂತ್ಕೊಳ್ಳಿ. ಸಮಾಜವನ್ನ ಒಟ್ಟಾಗಿ ಅವ್ರ ಜೊತೆಗೆ ಸೇರಿಸ್ಕೊಂಡು ಇನ್ನಷ್ಟು ಉನ್ನತ ಔನ್ನತ್ಯಕ್ಕೆ ತಗೊಂಡು ಹೋಗಿ ಅನ್ನುವಂತ ಒಂದು ಕೋರಿಕೆ ಜೊತೆಗೆ ಸ್ವಾಮೀಜಿಯವರ ನೊಣವಿನಕೆರೆ ಸ್ವಾಮೀಜಿಯವರ ಹತ್ರ ನನ್ನ ಒಂದು ಮನವಿ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ವ್ಯಕ್ತಿತ್ವ ನಿಮ್ದು. ಇವರು ಆಲ್ರೆಡಿ ಚಿನ್ನದ ಮನುಷ್ಯ ಇದ್ದಾರೆ, ಆದ್ರೆ ಅವರಿಗೆ ಬೇಕಾದಂಥದ್ದು ಒಂದು ಶಕ್ತಿ. ಆ ಶಕ್ತಿಯನ್ನ ನೀವು ಕೊಡಿಸ್ಬೇಕು. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳೋದ್ರ ಮೂಲಕ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಮಾತಿನಲ್ಲಿ ಪಂಚ್ ಅಂತ ಹೇಳ್ತಾರೆ ನೋಡಿ, ಅದು ರವಿ ಹೆಗ್ಡೆ ಅವರ ಎಂಡಲ್ಲಿ ಮಾಡಿದ್ರು. ಜೊತೆಗೆ ನಂಜುಂಡಿ ಮಾಡುತ್ತಿರುವಂತಹ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮುಕ್ತಕಂಠದಿಂದ ಶ್ಲಾಘಿಸಿದ್ರು. ಅವರಿಗೆ ಧನ್ಯವಾದಗಳು. ಇನ್ನು ಶ್ರೀ ರಾಮಲಿಂಗಾರೆಡ್ಡಿ ಅವರು, ಅವರಿಗೆ ಗೌರವ ಅರ್ಪಣೆ. ಸ್ವಾಮೀಜಿ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕಾಗಿ ಕೋರಿಕೆ. ಅವರು ಗೌರವ ಸಲ್ಲಿಸಿದ ನಂತರ ಅವರು ಮಾತಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ನಮ್ಮ ರಾಜ್ಯ ಕಂಡಂತಹ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಮಹಾನ್ ನಾಯಕರು. ಅವರಿಗೆ ಇದೀಗ ಗೌರವ. ಗೌರವವನ್ನು ಸ್ವೀಕರಿಸುವುದಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಧನ್ಯವಾದ. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಬೇಕಾಗಿ ವಿನಂತಿ. ಒಂದು ಸಣ್ಣ ಮನವಿ, ಈಗ ಮಾತಾಡಿದ್ದೀನಿ ಸರ್, ಅಲ್ಲೇ ಒಂದು ಸಣ್ಣ ಮನವಿ. ನಿಮ್ಗೆ ಗೊತ್ತಿರಲಿ, ನಾನು ವಿಧಾನ ಪರಿಷತ್ ಸದಸ್ಯ ಆದಾಗ ಈ ದೇವಸ್ಥಾನಗಳನ್ನು ಕಟ್ಟಿರುವಂಥ ನಮ್ಮ ಸಮಾಜದ 5 ಕಸಬುಗಳನ್ನು ಯಾರು ಮಾಡ್ತಾರೆ, ಚಿನ್ನ, ಬೆಳ್ಳಿ, ಕಂಚು, ಮರ, ಕಬ್ಬಿಣ, ಇವರು ಎಲ್ಲ ದೇವಸ್ಥಾನಗಳಲ್ಲಿ ಆಜುಬಾಜು ನಮ್ಮಲ್ಲಿ ಯಾರೋ ಒಬ್ಬರು ಉದ್ಯೋಗ ಆ ಕೆಲಸ ಮಾಡೋರು ಇರ್ತಾರೆ. ಈ ದರ್ಜೆನಲ್ಲಿ ಬರುವಂಥ ದೇವಸ್ಥಾನಗಳಿಗೆ ನಮ್ಮ ಸಮಾಜದವರು ಯಾರಿದ್ದಾರೆ ಅವರಿಗೆ ಆ ದೇವಸ್ಥಾನಗಳ ಅಭಿವೃದ್ಧಿ ಕಮಿಟಿನಲ್ಲಿ ಮೀಸಲಾತಿ ರೂಪದಲ್ಲಿ ನಮ್ಮ ಸಮಾಜದವ್ರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಒಂದಷ್ಟು ಹೋರಾಟಗಳನ್ನು ಮಾಡಿ ಆ ಪರಿಷತ್ತಲ್ಲಿ ಭಾಳ ಗಲಾಟೆ ಮಾಡಿ, ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇಲ್ಲ ನಂಜುಂಡಿಯವರೇ, ನಿಮ್ಮ ಸಮಾಜದವ್ರನ್ನ ನಾನು ಗುರುತಿಸ್ತೀನಿ, ನಿಮ್ಮ ಹೋರಾಟಕ್ಕೆ ನಾನು ನಿಮ್ಮ ಹಿಂದೆ ನಿಂತಿರ್ತೀನಿ ಅಂತ ಆ ಬಿಲ್ಲನ್ನು ಪಾಸು ಕೂಡ ಮಾಡಿಸಿದ್ರು. ಆ ಬಿಲ್ಲನ್ನು ಪಾಸ್ ಮಾಡಿಸಿದ್ರು. ಅಷ್ಟರಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ BJP-ನಲ್ಲಿ ಅದು ಆ ಬಿಲ್ಲು ಎಲ್ಲ ದೇವಸ್ಥಾನಗಳ ಒಂದು ಬಕೆಟ್ ಥರ ಅದರೊಳಗಡೆ ನಮ್ಮದು ಸೇರಿತ್ತು. ಆಗ ಏನು ಮಾಡಿದ್ರು BJP-ಯವರು ಅಂದರೆ, ಈ ದೇವಸ್ಥಾನಗಳ ಹಣವನ್ನು ತಗೊಂಡು ನೀವು ಮುಸಲ್ಮಾನ ದರ್ಗಾಗಳು ಕೊಟ್ಬಿಡ್ತೀರಾ, ಬೇರೆ ಬೇರೆದು ಖರ್ಚು ಮಾಡಿಬಿಡ್ತೀರಾ ಅಂತಕ್ಕೆ ಅದನ್ನು ವಿರೋಧ ಮಾಡಿದ್ರು. ಅದನ್ನೆಲ್ಲ ಮೀರಿ ನಾವು ಬಿಲ್ಲನ್ನು ಪಾಸ್ ಮಾಡಿಸಿದ್ವಿ. ವಿಧಾನಸಭೆಯಲ್ಲೂ ಮಾಡೋದು, ವಿಧಾನ ಪರಿಷತ್ತಲ್ಲೂ ಕೂಡ ಅದನ್ನು ಪಾಸ್ ಮಾಡಿಸಿದ್ವಿ ನಾವು. ಅದಕ್ಕೆ ಮುಖ್ಯ ಕಾರಣ ರಾಮಲಿಂಗಾರೆಡ್ಡಿ ಸಾಹೇಬರು. ಆದರೆ ಅದು ಗವರ್ನರ ಆದೇಶ ಆಗಬೇಕು, ಅವರ ಅನುಮತಿ ಬೇಕು, ಅದಕ್ಕೆ ಅವ್ರ ಸಿಗ್ನೇಚರ್ ಬೇಕು. ಅದು ನಿಂತೋಯ್ತು. ಭಾಳಷ್ಟು ಜನ ನಮ್ಮ ಸಮಾಜದವ್ರು ಗೊತ್ತೇ ಇಲ್ಲ ಅದು ಆಗೋಗಿದೆ ಅಂತ, ನಿಂತೋಯ್ತು. ಆದರೆ ನಾನು ಹೋರಾಟ ಮಾಡಬೇಕು ಅಂದ್ಕೊಂಡೆ, ಯಾಕಂದರೆ ಇವ್ರ ಮೇಲಿರೋ ಗೌರವದಿಂದ ನಾನು ಅದನ್ನೇನು ಮುಟ್ಟಕ್ಕೆ ಹೋಗಲಿಲ್ಲ. ಮೊನ್ನೆ ನಾನು ಗವರ್ನರ್ ಅವರು ನನಗೆ ಕರೆದಂಥ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಅವ್ರು ಬರೋರಿದ್ರು. ಅವ್ರೇನೋ ಒಂದು ಒತ್ತಡ ಇತ್ತು, ಅದಕ್ಕೆ ಬಂದಿಲ್ಲ ಅವ್ರು. ಅದಿರಲಿ, ಆ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಆ ಒಂದು ಬಿಲ್ಲನ್ನು ಪಾಸ್ ಮಾಡಿಕೊಡಿ ಅಂತ. ಆಗ ಅವ್ರು ಏನು ಹೇಳಿದ್ರು ಸರ್ ನನಗೆ, ಸಾಹೇಬ್ರೆ ಅವ್ರು ಏನು ಹೇಳಿದ್ರು ಅಂದರೆ,
ನೀನು ಮೊದಲೇ ಬಂದು ಹೇಳ್ಬಿಟ್ಟಿದ್ರೆ ನಾನು ಮಾಡಿಬಿಡ್ತಾ ಇದ್ದೆ, ಈಗ ಅದನ್ನು ನಾನು ರಾಷ್ಟ್ರಪತಿಯವ್ರಿಗೆ ಕಳಿಸ್ಕೊಟ್ಬಿಟ್ಟಿದ್ದೇನೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಅದನ್ನು ಕೆದಕು ನೋಡಿದಾಗ ರಾಷ್ಟ್ರಪತಿಗಳಿಗೆ ಹೋಗಿದ್ದು ಯಾವ ಬಿಲ್ಲು ಬರೋಲ್ಲ, ಸಾಮಾನ್ಯವಾಗಿ ತುಂಬ ನಿಧಾನ ಆಗಿಬಿಡ್ತದೆ. ಅದಕ್ಕೆ ಅವ್ರಿಗೆ ಕೇಳಿದೆ ನಾನು, ಏನಾದರೂ ಮಾಡಿ ನಮ್ಮ ಸಮಾಜದವ್ರಿಗೆ ಆ ಕಮಿಟಿನಲ್ಲಿ ಹಾಕಬೇಕು, ಅದಕ್ಕೆ ನಿಮ್ಮ ಮಾರ್ಗದರ್ಶನ ಕೊಡಿ ಅಂದಾಗ ಅವರು ಸಂಬಂಧಪಟ್ಟಂಥ ಆಫೀಸರ್ಗಳು ಒಂದು ಮಾಹಿತಿ ಕೊಟ್ಟರು ನನಗೆ. ಏನಾದರೂ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಹೊಸದಾಗಿ ಆ ಬಂಚಿಂದ ನಮ್ಮದನ್ನು ತೆಗೆದು ಒಂದು ಹೊಸ ಅಮೆಂಡ್ಮೆಂಟ್ ಮಾಡಿ ಕಳಿಸ್ಕೊಟ್ರೆ ಪಾಸ್ ಮಾಡಿಕೊಡ್ತೀವಿ ನಾವು ನಿಮ್ಮ ಸಮಾಜದ್ದು ಅಂತ ಹೇಳಿದ್ರು. ಅದರಿಂದ ನಾನು ಈ ವೇದಿಕೆಯಲ್ಲಿ ಮನವಿ ಮಾಡ್ತೇನೆ, ಮತ್ತೆ ರಾಮಲಿಂಗ ರೆಡ್ಡಿ ಸಾಹೇಬರು ಇನ್ನೂ ಹೆಚ್ಚು ಖಾತೆಗಳನ್ನು ತಗೊಂಡು ರಾಜ್ಯದ ಮಂತ್ರಿ ಆಗ್ತಾರೆ. ಆದ ನಂತರ ಒಂದು ಆ ಬಿಲ್ಲನ್ನು ಮಾತ್ರ ಅಮೆಂಡ್ಮೆಂಟನ್ನು ಮಾಡಿ ನಮ್ಮ ಸಮಾಜದವ್ರಿಗೆ ಎಲ್ಲ ಅಭಿವೃದ್ಧಿ ದೇವಸ್ಥಾನಗಳ ಕಮಿಟಿನಲ್ಲಿ ಹಾಕಬೇಕು ಅನ್ನುವಂಥ ಮನವಿಯನ್ನು ಮತ್ತೊಂದು ಸಾರಿ ಮನವಿ ಮಾಡ್ತೇನೆ. ಅದನ್ನು ದಯಮಾಡಿ ಮಾಡಬೇಕು. ಪರಮ ಪೂಜ್ಯ ಡಾಕ್ಟರ್ ಕರೈ ವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿಗಳೇ, ಹಾಗೆ ಪರಮ ಪೂಜ್ಯ ನಾಗಮೂರ್ತೇಂದ್ರ ಮಹಾಸ್ವಾಮೀಜಿಗಳೇ, ಹಾಗೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು, ನಮ್ಮ ಸ್ನೇಹಿತರು, ಹಾಗೆ ಸ್ನೇಹಿತರು ಮತ್ತು ಕನ್ನಡಪ್ರಭ ಪ್ರಧಾನ ಸಂಪಾದಕರಾದ ರವಿ ಹೆಗ್ಡೆ ಅವರು, ಮತ್ತು ಭಾಳ ಮುಖ್ಯವಾಗಿ ನಂಜುಂಡಿಯವರು ಸುಮಾರು ಒಂದು 25-30 ವರ್ಷಗಳಿಂದ ನಾನು ಕೂಡ ನೋಡ್ತಾ ಇದ್ದೀನಿ. ಈ ಸಮಾಜವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪಾಂಚಾಳ್ರವರು, ರವಿಕುಮಾರ್ ಅವರು ಮತ್ತು ಇನ್ನಿತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು, ಇನ್ನಿತರ ಆಹ್ವಾನಿತರು, ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ. ನಮ್ಮ ನಂಜುಂಡಿಯವರು ನಮ್ಮ ಜೊತೆಲೇ ಇದ್ದರು. ಸ್ವಲ್ಪ ಕಾಲ ಬೇರೆ ಪಕ್ಷಕ್ಕೆ ಹೋಗಿದ್ದರು. ನಮ್ಮ ಪಕ್ಷದಲ್ಲಿ ಕೂಡ ಸುಮಾರು 25 ವರ್ಷಗಳಿಂದ ವಿಶೇಷವಾಗಿ ನಿಮ್ಮ ಸಮಾಜಕ್ಕೆ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ಗೊತ್ತಿದ್ದಾಗ ಒಂದು 20-25 ಸಮಾವೇಶಗಳು ಮಾಡಿರಬೇಕು. ಆಗಿದೆ ಅಲ್ವಾ? 20-25 ಸಮಾವೇಶಗಳನ್ನು ಮಾಡಿ ಒಗ್ಗೂಡಿಸುವಂಥ ನ್ಯಾಷನಲ್ ಕಾಲೇಜ್ ನಾನು ಕೂಡ ಬಂದಿದ್ದೆ. ನ್ಯಾಷನಲ್ ಕಾಲೇಜಲ್ಲಿ ಮಾಡಿದಾಗ ನಾನು ಕೂಡ ಬಂದಿದ್ದೆ. ಮತ್ತು ಅದೇ ರೀತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ರಾಜ್ಯ ಮಟ್ಟದ, ಅಂದರೆ ರಾಜ್ಯದಲ್ಲಿ ಯಾರ್ಯಾರು ಪ್ರತಿಭಾನ್ವಿತರಿದ್ದಾರೆ ಅವರಿಗೆಲ್ಲ ಕೂಡ ಈ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಮಕ್ಕಳ ಓದಿಗೆ ಮತ್ತು ಅವರಿಗೆ ಒಂದು ಪ್ರಶಂಸನಾ ಪತ್ರ ಕೊಡೋದ್ರ ಮುಖಾಂತರ ಅವರ ಮುಂದೆ ಅವರ ಭವಿಷ್ಯಕ್ಕೆ ಇನ್ನೂ ಹುಮ್ಮಸ್ಸು ತುಂಬುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಆಗಲೇ ನಮ್ಮ ನಂಜುಂಡಿಯವರು ಒಂದು ವಿಚಾರ ಹೇಳಿದರು. ನಮ್ಮ ಮುಜರಾಯಿ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ 234,000 ದೇವಸ್ಥಾನ ಇದೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 1,80,000 ದೇವಸ್ಥಾನ ಬರುತ್ತೆ. 34,000 ದೇವಸ್ಥಾನ ಮುಜರಾಯಿ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ 205 ಎ ಗ್ರೇಡ್ ಟೆಂಪಲ್ಸು, ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. ಬಿ ಗ್ರೇಡ್ ಟೆಂಪಲ್ಸು 193 ಬರುತ್ತೆ. ಅದು 5 ಲಕ್ಷದಿಂದ 25 ಲಕ್ಷದವರೆಗೂ ಆದಾಯ ಇರ್ತಕ್ಕಂಥದ್ದು. ಇಷ್ಟಕ್ಕೂ ಕೂಡ ವ್ಯವಸ್ಥಾಪನಾ ಸಮಿತಿ ಇರುತ್ತೆ. ಎ ಗ್ರೇಡ್ ಟೆಂಪಲ್ಸ್ಗೆ ರಾಜ್ಯ ಯಾರು ಮಿನಿಸ್ಟರ್ ಆಗಿರ್ತಾರೆ, ಧಾರ್ಮಿಕ ಇಲಾಖೆ ಮಿನಿಸ್ಟರ್ ಆಗಿರ್ತಾರೆ, ಅವರ ಮಟ್ಟದಲ್ಲೊಂದು ಧಾರ್ಮಿಕ ಒಂದು ಪರಿಷತ್ ಇರುತ್ತೆ. ಆ ಧಾರ್ಮಿಕ ಪರಿಷತ್ತು ಅಪ್ಲಿಕೇಶನ್ಸ್ ಕರೆದು ಎ ಗ್ರೇಡ್ ಟೆಂಪಲ್ಸ್ಗೆ ನಾಮಿನೇಟ್ ಮಾಡ್ತೀವಿ. ಬಿ ಗ್ರೇಡ್ ಟೆಂಪಲ್ಸ್ಗೆ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ, ಅದಕ್ಕೆ 8 ಜನ ಸದಸ್ಯರಿರ್ತಾರೆ. ಅವರು ಬಿ ಗ್ರೇಡ್ ಟೆಂಪಲ್ಸ್ಗೆ ಅವರು ನಾಮಿನೇಟ್ ಮಾಡ್ತಾರೆ. ಈ 400 ಟೆಂಪಲ್ಸ್ಗೆ ಒಟ್ಟು ವ್ಯವಸ್ಥಾಪನಾ ಸಮಿತಿ ಇರುತ್ತೆ. 8 ಜನ ಇರ್ತಾರೆ. ಒಬ್ಬರು ಅಧ್ಯಕ್ಷರು, 7 ಜನ ಸದಸ್ಯರು, ಅದರಲ್ಲಿ ಅರ್ಚಕರು ಇರ್ತಾರೆ. ನಂಜುಂಡಿಯವರು ಇದು ವಿಶ್ವಕರ್ಮ ಸಮಾಜ. ಯಾಕಂದರೆ ದೇವಸ್ಥಾನ ಕಟ್ಟೋರು ನಾವು, ಮತ್ತು ವಿಗ್ರಹಗಳು ಮಾಡೋದು ನಾವು, ಬಹುತೇಕ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಸಮಾಜದವರೇ ಹೆಚ್ಚಾಗಿ ಮಾಡ್ತಾರೆ. ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಸ್ಥಾನ ನಿಗದಿ ಮಾಡಬೇಕು ಅಂತ ಅವರು ಕೇಳಿಕೊಂಡ್ರು. ಆಮೇಲೆ ನಾನು ಬಿಲ್ಲು ತಂದೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿಕೊಟ್ರು. ಅಸೆಂಬ್ಲಿನಲ್ಲಿ ಎಲ್ಲರೂ, ಅಶೋಕ್ ಅವರು ಎಲ್ಲರೂ ಕೂಡ ಪಾಸ್ ಮಾಡಿಕೊಟ್ರು. ಯಾಕೋ ವಿಧಾನ ಪರಿಷತ್ತಿಗೆ ಬಂದಾಗ ವಿರೋಧ ಮಾಡಿಬಿಟ್ರು BJP ಅವರು. ಯಾವ ಕಾರಣಕ್ಕೆ ವಿರೋಧ ಮಾಡಿದ್ರೋ ಗೊತ್ತಿಲ್ಲ, ಅದನ್ನು ವಿರೋಧ ಮಾಡಿದ್ರು. ಆಮೇಲೆ
ಬಿ ಜೆ ಪಿಯವರೆಲ್ಲ ವಿರೋಧ ಮಾಡಿದ್ರು ಕೂಡ ಇವರು ನಂಜುಂಡಿ ಅವರು ಬಿ ಜೆ ಪಿ ಪಕ್ಷದಲ್ಲಿದ್ದರೂ ಕೂಡ ಈ ಬಿಲ್ ಪರವಾಗಿ ಪಾಸ್ ಮಾಡಿದ್ರು. ಇದನ್ನು ಯಾವುದು ಈ ವಿಶ್ವಕರ್ಮ ಸಮಾಜಕ್ಕೆ ಎಲ್ಲ ದೇವಸ್ಥಾನಗಳಲ್ಲಿ 400 ದೇವಸ್ಥಾನ ಬರುತ್ತೆ, ಎ ಗ್ರೇಡ್ ಬಿ ಗ್ರೇಡಲ್ಲಿ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಇವರು ನಿಮ್ಮ ಪರವಾಗಿ ಹೋರಾಟ ಮಾಡಿದಂಥವ್ರು. ಆಮೇಲೆ ಅದನ್ನು ಗವರ್ನರ್ಗೆ ಹೋಯಿತು. ಆ ಗವರ್ನರ್ ಅವರು ಯಾಕೋ ಅದನ್ನು 2-3 ಸಲ ಕಳಿಸ್ವಿ, ಅದನ್ನು ಅಪ್ರೂವ್ ಮಾಡಲಿಲ್ಲ. ಮುಂದಕ್ಕೆ ಅದು ಏನಾದರೂ ಅಮೆಂಡ್ಮೆಂಟ್ ತಂದು ನನಗೆ ಹೇಳಿರಲಿಲ್ಲ ನಂಜುಂಡಿಯವರು ಇತ್ತೀಚೆಗೆ, ಇವತ್ತೇ ಹೇಳಿದ್ದು. ಹಾಗೆ ನಾನು ಗಮನಕ್ಕೆ ತಂದಿರೆ ಅದನ್ನು ಸಪ್ರೇಟಾಗಿ ಮಾಡಿ ಕಳಿಸ್ತಾ ಇದ್ದೆ. ಆಮೇಲೆ ಜನಕ್ಕೆ ಏನಂದರೆ ತಪ್ಪು ತಿಳುವಳಿಕೆ ಬಂದಿದೆ. ಏನಾಗಿದ್ದಾರೆ 1997ರಲ್ಲಿ ಜಯಂತ್ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದಲ್ಲಿ 6 ಕಾನೂನು ಇತ್ತು ದೇವಸ್ಥಾನಗಳಿಗೆ. ಒಂದು ಬಾಂಬೆ ಪ್ರದೇಶಕ್ಕೆ, ಒಂದು ಮದ್ರಾಸ್ ಪ್ರಾಂತ್ಯಕ್ಕೆ, ಒಂದು ಆಮೇಲೆ ನಮ್ಮ ಮದ್ರಾಸ್ ಪ್ರಾಂತ್ಯ ಅಂದರೆ ಅದೆಲ್ಲ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು, ಕೆಲವೆಲ್ಲ ಸೌತ್ ಕೆನರಲ್ಲೆಲ್ಲ. ಆಮೇಲೆ ಇದು ಕೊಡಗು, ಅದಕ್ಕೆ ಸಪ್ರೇಟ್ ಒಂದು ಕಾನೂನು ಇತ್ತು. ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸಪ್ರೇಟ್ ಕಾನೂನು ಇತ್ತು. ನಮ್ಮ ಹಳೆ ಮೈಸೂರಿಗೆ ಕಾನೂನಿತ್ತು. 56ರಲ್ಲಿ 7 ರಾಜ್ಯಗಳಿಂದ ನಮ್ಮ ಬೇರೆ ಬೇರೆ ಎಲ್ಲ ಜಿಲ್ಲೆಗಳೆಲ್ಲ ಸೇರಿಕೊಂಡು ನಮ್ಮ ಕರ್ನಾಟಕ ಆಗಿದ್ದು, ಮೈಸೂರು ಆಯಿತು. ಆ 7 ಕಾಯ್ದೆಗಳನ್ನು ತೆಗೆದು ಒಂದೇ ಕಾಯ್ದೆ ಮಾಡೋಣ ಅಂತೇಳಿ 97ರಲ್ಲಿ ಜಯಂತ್ ಪಟೇಲರು ಕಾನೂನನ್ನು ತಂದರು. ಆಮೇಲೆ ಅದು 2003ರಲ್ಲಿ ಇಂಪ್ಲಿಮೆಂಟ್ ಆಯಿತು SM ಕೃಷ್ಣ ಅವರಿದ್ದಾಗ. ಆ 2003ರಲ್ಲಿ ಇಂಪ್ಲಿಮೆಂಟ್ ಆದಮೇಲೆ ಒಂದು ದೇವಸ್ಥಾನದ ಹಣ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಖರ್ಚು ಮಾಡೋಕ್ಕಾಗಿಲ್ಲ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಖರ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಈ ಇಷ್ಟು ದೇವಸ್ಥಾನಗಳ ಹಣ ಸರ್ಕಾರಕ್ಕೆ ಬರೋದೇ ಇಲ್ಲ. ಅಲ್ಲಿ ಒಂದು ಸರ್ಕಾರ 400-205 ದೇವಸ್ಥಾನ ಎ ಗ್ರೇಡು, 193 ಬಿ ಗ್ರೇಡು, ಅದೇ ಸಪ್ರೇಟ್ ಸರ್ಕಾರಗಳಿದ್ದಾಗೆ. ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅವ್ರ ದೇವಸ್ಥಾನದ ಹಣ ಅವ್ರ ದೇವಸ್ಥಾನದಲ್ಲೇ ಇರುತ್ತೆ. ಆದರೆ ಏನಾಗುತ್ತೆ, ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನದ ಹಣ ಅವ್ರು ಕೊಟ್ಬಿಡ್ತಾರೆ. ಇವರು ನಂಜುಂಡಿಯವ್ರು ಹೇಳಿದಾರಲ್ಲ, ನಾನು ಅವ್ರು ಹೇಳದೇ ಇದ್ದರೆ ಈ ವಿಚಾರ ಹೇಳ್ತಿರ್ಲಿಲ್ಲ, ನಿಮ್ಮ ಸಮಾಜದ ಬಗ್ಗೆ ಮಾತ್ರ ಮಾತಾಡಿ ಹೋಗ್ತಿದ್ದೆ. ಆದರೆ ಅವ್ರು ಹೇಳಿದ್ರಿಂದ ನಿಮಗೂ ಕೂಡ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಣ ಅಂತೇಳಿ ನಿಮ್ಮ ಸಮಾಜದ ಪರವಾಗಿ ಹೋರಾಟ ನಾನು ನೋಡಿದ ಪೈಕಿ ಅತಿ ಹೆಚ್ಚು ಹೋರಾಟ ಮಾಡಿದಂಥವ್ರು ನಂಜುಂಡಿಯವರು. ಅವ್ರನ್ನ ಈಗ ನಮ್ಮ ಜೊತೆಲೇ ಇದ್ದಾರೆ. ಮುಂದಕ್ಕೆ ಅವ್ರಿಗೂ ನಮ್ಮ ಪಕ್ಷದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ನಂಜುಂಡಿಯವ್ರ ಮೇಲೆ ಇರಲಿ ಅಂತೇಳಿ, ಮತ್ತು ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತೇಳಿ ನಾನು ಮಾತನಾಡ್ತೇನೆ. ಸರ್ ಏನಿಲ್ಲ, ಹಂಗೆ ಏನಿಲ್ಲ, ಆಗೋಯ್ತು, ಬನ್ನಿ ಸರ್. ಈಗ ನಮ್ಮ ಸಮಾಜದಲ್ಲಿ 369 ನಮ್ಮ ಸಮಾಜದಿಂದ ಯಾರು ಎಲೆಕ್ಷನ್ಗೆ ನಿಂತಿಲ್ಲಪ್ಪ, ಕಾರ್ಪೊರೇಟರ್ಗಳ ಪೈಕಿ. ಸರ್, ಕಾರ್ಪೊರೇಟರ್ಗಳ ಪೈಕಿ ನಮ್ಮ ಸಮಾಜದಲ್ಲಿ ಯಾರು ಕರ್ನಾಟಕ ಬೆಂಗಳೂರಿನಲ್ಲಿ ಒಂದು ಅರ್ಜಿನೂ ಹಾಕೋಲ್ಲ. ಉದಯ ಇರುವಾಗ ನಮ್ಮ ಸಮಾಜದಿಂದ ಒಂದೇ ಒಂದು ಸೀಟು ರವಿಗೆ ಲಗ್ಗೆರೆಗೆ. ನಮ್ಮ ಸಮಾಜದಲ್ಲಿ ಇವನೊಬ್ಬರೇ ಇರೋದು, ದುಡ್ಡು ಹಾಕಿ ಎಲೆಕ್ಷನ್ ನಿಲ್ತೀನಿ ಅನ್ನುವಂಥ ವ್ಯಕ್ತಿ. ಆದ್ದರಿಂದ ರಾಮಲಿಂಗ ರೆಡ್ಡಿ ಸಾಹೇಬರು ಆ ಕ್ಷೇತ್ರದ ಇನ್ಚಾರ್ಜು. ಸಮಾಜದ ಪರವಾಗಿ, ಸ್ವಾಮೀಜಿಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ತಾವು ದಯಮಾಡಿ ಅವ್ರಿಗೊಂದು ಆಶೀರ್ವಾದ ಮಾಡಿದ್ರೆ, ನಾನು DK ಸಾಹೇಬರಿಗೆ ಹೇಳಿದ್ದೇನೆ, ಸುರೇಶ್ ಅವ್ರಿಗೆ ಹೇಳಿದ್ದೇನೆ, ಹನುಮಂತರಾಯಪ್ಪವ್ರಿಗೆ ಹೇಳಿದ್ದೇನೆ. ಆದ್ರೂ ನಿಮ್ಮ ಆಶೀರ್ವಾದ ಆತನ ಮೇಲೆ ಇರಲಿ. ಉದಯ ಹಾಕಿ ಮಾಡಿ 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 ಬನ್ನಿ ಸ್ವಾಮೀಜಿ, ಮಾಡಿ ಅಲ್ಲೇ ಇಲ್ಲೇ ಬನ್ನಿ. ಉದಯ ಇಲ್ಲಿ ಬನ್ನಿ, ಆಶೀರ್ವಾದ ಮಾಡಿದ್ರೆ ಮುಗಿತಲ್ಲಪ್ಪ. ರಾಮಲಿಂಗಾರೆಡ್ಡಿ ಅವರಿಗೆ ಧನ್ಯವಾದಗಳು. ಹಾಗೇನೆ ಉದಯ್ ಅವರು ಸಹ. ಈಗ ಬೇಗ ಮುಗಿಸ್ಬಿಡ್ತೀವಿ. ನೀವು ಊರುಗಳಿಗೆ ಹೋಗೋದು ನಮಗೆ ಗೊತ್ತಿದೆ, ಆದರೆ ಇವ್ರ ಮಾತುಗಳನ್ನು ಕೇಳಿ ಆಮೇಲೆ ನಾನೇ ಬೇಗ ಬೇಗ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ತಂದೆ ತಾಯಿಗಳು ಸ್ವಲ್ಪ ಇಂಥ ವಿಶೇಷ ದಿನಗಳಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಸಮಯನ. ಏನಾದರೂ ತೊಂದರೆ ಆದರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ, ಕಳಿಸ್ಕೊಡೋದು ಏನಾದ್ರು ಇದ್ರೆ ಮಾಡೋಣ. ಈಗ SC ಸೋಮಶೇಖರ್ ಅವರಿಗೆ ಗೌರವಾರ್ಪಣೆಯನ್ನ ಮಾಡಿ, ಸೋಮಶೇಖರ್ ಅವರ ಮಾತಿನ ನಂತರ ಸ್ವಾಮೀಜಿಯವರ ಆಶೀರ್ವಚನ ಇರುತ್ತೆ. ದಯವಿಟ್ಟು ಈಗಾಗಲೇ ನಂಜುಂಡು